ಅದು ಇತ್ತೀಚಿನ ಸಮಯದಲ್ಲಿ ಏನಾಗಿದೆ ಅಂದರೆ ರಿಸರ್ಚಲ್ಲಿ ಒಂದು ಕಂಡುಬಂದಿರೋದು ಅಂದರೆ ಸೈಂಟಿಸ್ಟ್ಗಳು ಕಂಡುಹಿಡ್ಕೊಂಡು ಅಂದರೆ ಒಂದು ಅವ್ರು ಏನು ಫೈಂಡ್ ಔಟ್ ಮಾಡಿದ್ದಾರೆ ಅಂದರೆ ಅವರಿಗೆ ಕಂಡುಬಂದಿರೋದು ಒಂದು ಅದ್ಭುತವಾದ ಪ್ರಕ್ರಿಯೆ ಅದು. ಆ, ಈ ಫ್ರೀಕ್ವೆನ್ಸೀಸ್ ಉಪಯೋಗಿಸಿ ಅಂತಂದರೆ ಈಗಾಗಲೇ ನಾನು ಹೇಳ್ತಾ ಇದ್ದಲ್ಲ ನೋಡಿ. ಈಗ ಪ್ರತಿಯೊಂದು ಸೌಂಡ್ ಆಗಲಿ, ಒಂದು ಲೈಟ್ ಆಗಲಿ, ಅದಕ್ಕೇನಿರುತ್ತೆ, ಅದಕ್ಕೂ ಶಕ್ತಿ ಇರುತ್ತೆ ಮತ್ತು ಆವರ್ತನ. ಆಯಿತಾ? ಫ್ರೀಕ್ವೆನ್ಸಿ ಆ್ಯಂಡ್ ವೈಬ್ರೇಷನ್ ಎನರ್ಜಿ. ಸೊ ಈಗಾಗಲೇ ನಾನು ಒಂದು ಕ್ಲಾಸಲ್ಲಿ ಇದಕ್ಕೆ ಮುಂಚೆ ಕ್ಲಾಸಲ್ಲಿ ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿ ಪ್ರತಿಯೊಂದಕ್ಕೂ ಸೌಂಡ್ ಆಗಲಿ ಲೈಟ್ ಆಗಲಿ, ಸೊ ಅದಕ್ಕೂ ಅದಕ್ಕೂ ತಕ್ಕ ಎನರ್ಜಿ ಇರುತ್ತೆ ಮತ್ತು ವೈಬ್ರೇಷನ್ ಇರುತ್ತೆ. ಎನರ್ಜಿ ಅಂದರೆ ಶಕ್ತಿ, ವೈಬ್ರೇಷನ್ ಅಂದರೆ ಕಂಪನ, ಮತ್ತು ಫ್ರೀಕ್ವೆನ್ಸಿ ಅಂದರೆ ಆವರ್ತನ. ಈ ಮೂರು ಕಂಪಲ್ಸರಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಒಂದು ಏನು ಮಾಡಿದ್ದಾರೆ ಅಂದರೆ ಸ್ಟಡೀಸ್ ತುಂಬ ಅಂದರೆ ಮಾಡರ್ನ್ ಸೈನ್ಸ್ ಹೇಳ್ಬೇಕಂದ್ರೆ ನವೀನ ವಿಜ್ಞಾನದಲ್ಲೇ ಒಂದು ಅವರು ಫೈಂಡ್ ಔಟ್ ಮಾಡಿರೋದು ಏನಂತಂದರೆ ತುಂಬ ಸ್ಟಡೀಸ್ ಮಾಡಿ ಈ ಎನರ್ಜಿ ಫ್ರೀಕ್ವೆನ್ಸಿ ಉಪಯೋಗಿಸಿ ಅಲ್ವಾ. ಮೊನ್ನೆ ನಾನು ಅರ್ತ್ ಹಾರ್ಟ್ ಬೀಟ್ ಅಂದರೆ ನಮ್ಮ ಭೂತಾಯಿದ ಒಂದು ಹೃದಯ ಬಡಿತ ಹೆಂಗಿರ್ತದೆ, ನಮ್ಮ ಹೃದಯ ಬಡಿತ ಹೆಂಗಿರ್ತದೋ ಆ ಹೃದಯ ಬಡಿತ ಅನ್ನೋದು ಭೂತಾಯಿಗೂ ಇದೆ. ಅದು ನಾನು ಮತ್ತೆ ಮೊನ್ನೆ ಒಂದು ಫ್ರೀಕ್ವೆನ್ಸಿ ಕೊಟ್ಟಿದ್ದೆ, ನಾನು ಒಂದು ವಿಡಿಯೋನು ಅದನ್ನು ಕಲಿಸಿದೆ ಗ್ರೂಪಲ್ಲಿ. ಅದು 7.83 ಹೆಡ್ಜಸ್. ಆಯಿತಾ? ಈ 7.83 ಹೆಡ್ಜಸ್ ಇದೆಲ್ಲ, ಇದು ಹೇಗಂತಂದರೆ ಭೂತಾಯಿಯ ಹಾರ್ಟ್ ಬೀಟ್. ಯಾರಾದರೂ ಆ ಫ್ರೀಕ್ವೆನ್ಸಿ ಕೇಳಿಸ್ಕೊತಾ ಇದ್ರೆ ಮನೇಲಿ ಕೂತ್ಕೊಂಡು ನೀವು ಸ್ಪೀಕರ್ಸ್ಗೆ ಬಿಡಬೇಕು ದೊಡ್ಡದಾಗಿ ಸೌಂಡಾಗಿ. ಆಯಿತಾ? ಬಿಟ್ಬಿಟ್ಟು ಕೂತ್ಕೊಂಡ್ರೆ ನೀವಾಗಲಿ ಸಸ್ಯಗಳಾಗಲಿ ವಸ್ತುಗಳಾಗಲಿ ಎಲ್ಲನೂ ಆ ಫ್ರೀಕ್ವೆನ್ಸಿ ಒಳಗಡೆ ನೆಂದೋಗುತ್ತೆ, ಒಂಥರ ವೆಟ್ಟಾಗತ್ತೆ, ಅದರ ಒಳಗಡೆ ಸೋಕ್ ಆಗ್ಬಿಡ್ತೀವಿ ಅಲ್ವಾ. ಅವಾಗ ನಮ್ಮಲ್ಲಿರುವಂಥ ಎಲ್ಲ ನಕಾರಾತ್ಮ ಎಲ್ಲ ಇಳಿಸ್ಕೊಂಡ್ಬಿಡ್ತದೆ, ನಕಾರಾತ್ಮ ಎಲ್ಲ ಹೋಗುತ್ತೆ. ಒಳ್ಳೆ ಒಂಥರ ಹೇಳ್ಬೇಕಂದ್ರೆ ಒಂದು ತುಂಬ ಧೈರ್ಯ ಬರುತ್ತೆ. ಏನೇ ನೆಗೆಟಿವ್ ಥಾಟ್ಸ್ ಇದ್ರೆ ಎಲ್ಲ ಹೋಗುತ್ತೆ. ಅಂಥ ಎಫೆಕ್ಟ್ ನಮ್ಮ ಮೇಲೆ ತೋರಿಸ್ತದೆ ನೋಡಿ. ಅದಕ್ಕೆ ಪ್ರತಿಯೊಂದೂ, ಯಾಕೆಂದರೆ ನಾವು ನಮ್ಮ ಒಳಗಡೆ ಇರುವಂಥ ಎಲ್ಲ ಜೀವ ಕಣಗಳು ಸಹ ವೈಬ್ರೇಷನೇ. ಅದೊಂದು ವೈಬ್ರೇಷನು, ಅದೊಂದು ಆವರ್ತನೆ, ಅದೊಂದು ಶಕ್ತಿ, ಇಷ್ಟೇ ಇರೋದು. ನಾವು ಅನ್ಕೊಂಡಿದ್ದ ಪ್ರಕಾರ ನಾವು ಏನೇನೋ ನೋಡೋಕ್ಕೆ ಒಬ್ಬೊಬ್ಬರು ಒಂಥರ ಕಾಣಿಸ್ತಾರಲ್ಲಪ್ಪ, ಇವ್ರು ಬೇರೆ ಅವ್ರು ಬೇರೆ, ಇದೆಲ್ಲ ರೂಪಗಳಷ್ಟೇ. ಇದೆಲ್ಲ ಜಸ್ಟ್ ಮಾಂಸ ಮೂಲೆಗಳು ಅವಾಗ ಆ ರೀತಿಯಲ್ಲಿ ಇರುತ್ತೆ. ಆ ರೀತಿಯಲ್ಲಿ ಅರೇಂಜ್ ಮಾಡಿರ್ತಾರೆ, ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಕಾಣಿಸ್ತಾರೆ ಅಷ್ಟೇ. ಜಂತುಗಳು, ಸಸ್ಯಗಳು, ಮನಸ್ಸುಗಳು ಪ್ರತಿಯೊಬ್ಬರು ಒಂದು ರೀತಿಯಲ್ಲಿ ಕಾಣಿಸ್ತಾರೆ. ಬಟ್ ಒಳಗಡೆ ಇರೋದೆಲ್ಲ ಈ ಮೂರೇ. ಆ ಮೂರಕ್ಕೂ ಪ್ರಧಾನ, ಆ ಮೂರು ಅಂದರೆ ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿ ಅಂತ ಹೇಳ್ತೀವಲ್ಲ, ಶಕ್ತಿ ಮತ್ತೆ ಕಂಪನ, ಆವರ್ತನ. ಆ ಮೂರಕ್ಕೂ ಪ್ರಧಾನ ಮೂಲ ಚೈತನ್ಯ, ಅದು ಕಾನ್ಶಿಯಸ್ನೆಸ್ ಅಂತ ಕರಿತೀವಿ. ಅದಿದ್ರೇನೆ ಇವೆಲ್ಲ, ಅದಿಲ್ಲ ಅಂದರೆ ಇದು ಯಾವುದೂ ಇಲ್ಲ, ನೆನಪಿಟ್ಕೊಳ್ಳಿ. ಆಯ್ತಾ? ಸೊ ಅದಕ್ಕೋಸ್ಕರ ಇತ್ತೀಚಿನ ಸಮಯದಲ್ಲಿ ಸೈಂಟಿಸ್ಟ್ಗಳು ಮಾಡಿ ಏನು ಮಾಡಿದೆ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥೆರಪಿ ಅಂತ ಮಾಡ್ತಾ ಇದ್ದಾರೆ. ಬಟ್ ಇದು ಪ್ರಚಾರಕ್ಕೆ ಹೋಗಿಲ್ಲ. ಯಾಕೆ ಪ್ರಚಾರಕ್ಕೆ ಹೋಗಿಲ್ಲ ಅಂದರೆ ಪ್ರಚಾರಕ್ಕೆ ಹೋದರೆ ಹಾಸ್ಪಿಟಲ್ಗಳಿಗೆ ಮತ್ತು ಈ ಫಾರ್ಮಸ್ಯೂಟಿಕಲ್ ಕಂಪ್ನಿಗಳಿಗೆ ಲಾಸ್ ಆಗುತ್ತೆ. ಆಯಿತಾ? ಇದೇನು ಮಾಡ್ತದೆ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡು ಟಾರ್ಗೆಟೆಡ್ ಆಗಿ, ನನ್ನ ಹತ್ರ ಒಂದು ಡಿವೈಸ್ ಇದೆ ಆ್ಯಕ್ಚುಲಿ, ಅಂದರೆ ಬಯೋಮ್ಯಾಗ್ನೆಟಿಕ್ ಪಲ್ಸರ್. ಅದು ಕಂಡಿಡಿರೋದು ಯಾರಂದರೆ ನಮ್ಮ BM ಹೆಗ್ಡೆ ಅವರು, ಪ್ರೊಫೆಸರ್ BM ಹೆಗ್ಡೆ. ಓಕೆ, ಕಾರ್ಡಿಯಾಲಜಿಸ್ಟು. ಅವ್ರೇನು ಮಾಡಿದ್ದಾರೆ ಅಂದರೆ ಒಂದು ಡಿವೈಸನ್ನು ಕಂಡುಹಿಡಿದ್ದಾರೆ, ಅದರ ಹೆಸರು BM ಪಲ್ಸರ್. ಇದು ಏನು ಮಾಡತ್ತಪ್ಪ ಅಂದರೆ ನಿಮ್ಮ ಯಾವ ಅವಯವಕ್ಕೆ ತೊಂದರೆ ಇದೆಯೋ ನೀವು ಫಸ್ಟು ಅದನ್ನು ಐಡೆಂಟಿಫೈ ಮಾಡಬೇಕು, ಅದನ್ನು ಗುರುತಿಸಬೇಕು. ಆ ಅವಯವ ಹತ್ರ ಹೋಗಿ ಈ ಮ್ಯಾಗ್ನೆಟಿಕ್ ಪಲ್ಸರ್ನ ಇಟ್ಬಿಟ್ಟು ಹಾಗೆ ಸ್ವಲ್ಪ ಮಸಾಜ್ ಮಾಡೋದು, ಅಲ್ಲೇ ತಿರ್ಸ್ತಾ ಇರೋದು. ಅಂದರೆ ದೇಹಕ್ಕೆ ಅಂಟುಕೊಂಡೇ ತಿರ್ಸ್ಬೋದು. ಫಾರ್ ಎಕ್ಸಾಂಪಲ್, ನನಗೆ ಈ ಕೈಯಲ್ಲಿ ನೋವಿದೆ ಅಂತ ಇಟ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ನೋವಿದೆ. ನಾನು ಆ ಪಲ್ಸರ್ನ ಏನು ಮಾಡ್ತೀನಿ ಅಂದರೆ ತಗೊಂಡು ಹೀಗೆ ಉಜ್ತಾ ಇರ್ತೀನಿ ಒಂದು ಅರ್ಧ ಗಂಟೆ, ಈ ಕಡೆ ಈ ಕಡೆ ಈ ಕಡೆ ಈ ರೀತಿಯಲ್ಲಿ. ಉದಾಹರಣೆಗೆ ನನಗೆ ಹೃದಯ ಪ್ರಾಬ್ಲಮ್ ಇದೆ, ಹೃದಯದ ತೊಂದರೆ. ಸಪೋಸ್ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕು, ಲೈಕ್ IBP ಅಂತ ಹೃದಯ ತೊಂದರೆ ಜಾಸ್ತಿ ಇದೆ ಅಂತ ಅಂದ್ಕೊಂಡ್ರೆ ಆ ಪಲ್ಸನ್ ತಗೊಂಡು ಅವ್ರೇನು ಈ ಪ್ರಯೋಗಗಳೆಲ್ಲ ಮಾಡಿದ್ದಾರೆ ಅವರು. ಈ ಪ್ರಯೋಗಗಳೆಲ್ಲ ಮಾಡಿ
ಅವ್ರು ಎಸ್ಪೆಷಲಿ ಈ ಈ ಪರಿಕರವನ್ನು ಐ ಮೀನ್ ಕಂಡಿಡಿಯೋದು ಅಷ್ಟು ಈಸಿ ಆಗಲ್ಲ. ಅವರೆಲ್ಲ ಸೇರಿಕೊಂಡು ಅಂದರೆ ನೋಬೆಲ್ ಸೈಂಟಿಸ್ಟ್ಗಳು, ಅರ್ಥ ಆಯ್ತಾ, ನೋಬೆಲ್ ಸೈಂಟಿಸ್ಟ್ಗಳು ಆ, ಎಲ್ಲ ಅಕ್ರಾಸ್ ದ ವರ್ಲ್ಡ್, ಪ್ರಪಂಚಾದ್ಯಂತ ನೋಬೆಲ್ ಸೈಂಟಿಸ್ಟ್ಗಳು, ಬಿ ಎಂ ಹೆಗ್ಡೆ ಅವರೆಲ್ಲ ಎಲ್ಲರೂ ಸೇರಿಕೊಂಡು ಇದು ಕಂಡುಹಿಡಿದಿರೋದು. ಇದು ನಾನು ಚೆನ್ನೈಯಿಂದ ತರಿಸ್ಕೊಂಡೆ ಆ್ಯಕ್ಚುಲಿ, ನೋಡೋಣ ಹೆಂಗಿದೆ ಅಂತ. ಜಸ್ಟ್ ಒಂದು ಮೊಬೈಲ್ ಸೈಜ್ ಅಷ್ಟೇ ಇರೋದು, ಒಂದೇ ಒಂದು ಮೊಬೈಲ್ ಅಷ್ಟೇ, ಮೊಬೈಲ್ ಥರ ಇರ್ತದೆ. ಅದು ಚಾರ್ಜ್ ಮಾಡ್ಕೋಬೋದು. ಒಂದು ಸಲ ಚಾರ್ಜ್ ಮಾಡಿದ್ರೆ ತುಂಬ ತುಂಬ ಅವರ್ಸ್ ಬರುತ್ತೆ. ಅದು ತಗೊಂಡು ಅವ್ರು ಏನು ಮಾಡಿದ್ರು ಅಂದರೆ, ಒಂದು ವ್ಯಕ್ತಿ ಅವರು ಎಕ್ಸಾಂಪಲ್ ಹೇಳಿದರು. ಅವರ ಆಮ್, ಇಲ್ಲಿ ಮ್ಯಾಂಗ್ಳೂರಲ್ಲಿ ಅವರ ಇನ್ಸ್ಟಿಟ್ಯೂಟ್ ಇದೆ, ಓಕೆ, ಅವ್ರದ್ದೊಂದು ಸಂಸ್ಥೆ ಇದೆ. ಆ ಸಂಸ್ಥೆಗೆ ಒಬ್ರು ಬಂದ್ರ ಅಂತ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಡಾಕ್ಟರ್ಸ್. ಇನ್ನು ಅವ್ರಿಗೇನು ಆಪರೇಷನು ಇಲ್ಲಾಂದರೆ ಬೈಪಾಸ್ ಏನೋ ಮಾಡಬೇಕಂತಲ್ಲ. ಅವಾಗ ಅವ್ರು ಹೇಳಿದರು ಬೇಡ ಅಂತ ಹೇಳ್ಬಿಟ್ಟು ಒಂದು 2 ತಿಂಗಳು ಇದನ್ನೇ ಈ ಡಿವೈಸ್ ಉಪಯೋಗಿಸ್ಕೊಂಡು ಹಾರ್ಟ್ ಪ್ರದೇಶದಲ್ಲಿ ಏನು ಮಾಡೋದು ಅಂದರೆ, ಆ ಡಿವೈಸನ್ನು ಅಲ್ಲಿ ಇಟ್ಬಿಟ್ಟು, ಓಕೆ, ಒಂದು ಆ, ನಾವು ಬನಿಯನ್ನು ಹಾಕ್ಕೊಂತೀವಲ್ಲ, ಬನಿಯನ್ ಒಳಗಡೆ ಹೃದಯ ಪ್ರಾಂತದಲ್ಲಿ ಇಟ್ಬಿಟ್ಟು ಅಲ್ಲಿ ಒಂದು ಪ್ಲಾಸ್ಟರ್ ಏನೋ ಹಾಕ್ಬಿಟ್ಟು ಆ ಡಿವೈಸ್ ಹಂಗೆ ಇಟ್ಬಿಡ್ತಾರೆ. ಒಂದು ಅರ್ಧ ಗಂಟೆ ಇಡ್ತಾರೆ. ಆ ರೀತಿಯಲ್ಲಿ ಒಂದು 2 ತಿಂಗಳು ಮಾಡಿದ ಮೇಲೆ ಮತ್ತೆ ಟೆಸ್ಟಿಂಗ್ ಹೋದರೆ ಹೃದಯ ನಾರ್ಮಲ್ ಆಗಿದೆ. ನೋಡಿ, ಅವ್ರಿಗೆ ಯಾವ ಬ್ಲಾಕ್ಸ್ ಇಲ್ಲ ವಾಲ್ವ್ ಅಲ್ಲಿ. ಆರ್ಟ್ರೀಸ್ ಇದೆಲ್ಲ, ಅದರಲ್ಲಿ ಬ್ಲಾಕ್ಸ್ ಇದೆಯೋ ಹೇಳಿದಾರಲ್ಲ, ಅದು ಬ್ಲಾಕ್ಸು ಆಪರೇಷನ್ ಮಾಡಬೇಕು, ಇಲ್ಲ ಬೈಪಾಸ್ ಸರ್ಜರಿ ಇವೆಲ್ಲ ಹೇಳ್ತಾ ಇರ್ತಾರೆ. ಸೊ ಆಂಜಿಯೋಗ್ರಫಿ ಮಾಡಿ ಪ್ಲಾಸ್ಟಿಂಗ್ ಮಾಡ್ತಾರಂತ, ಅದೆಲ್ಲ ಏನು ಬೇಕಾಗಿಲ್ಲ. ಅದು ಸಾಮಾನ್ಯವಾಗಿ ಹಾಗೆ ಹೋಯ್ತದೆಲ್ಲ. ಎಷ್ಟು ಏನು ಮಾಡಿದ್ರೆ ಅಂದರೆ, ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪಲ್ಸರ್ ಉಪಯೋಗಿಸ್ಕೊಂಡು ಆ ಮ್ಯಾಗ್ನೆಟಿಕ್ ಫೀಲ್ಡ್ ಶಕ್ತಿಯನ್ನು ಕೊಡ್ತಾ ಹೋದ್ರು ಅಷ್ಟೇ ಅದಕ್ಕೆ, ಆ ಭಾಗಕ್ಕೆ. ನೋಡಿ, ಎಷ್ಟು ಅದ್ಭುತ ವಿಷಯ ಇದು. ಈ ವಿಷಯಗಳು ನಮ್ಗೆ ಗೊತ್ತೇ ಇಲ್ಲ. ಇದು ಯಾರಿಗೂ ಪಬ್ಲಿಕ್ಕಲ್ಲಿ ಬರೋಕ್ಕೆ ಬಿಡಲ್ಲ, ಅರ್ಥ ಆಯ್ತಾ. ಪಬ್ಲಿಕ್ಕಲ್ಲಿ ಇವೆಲ್ಲ ಬರೋಕ್ಕೆ ಬಿಡೋದಿಲ್ಲ. ಈ ಮಾಡರ್ನ್ ಅಂದರೆ ಮಾಡರ್ನ್ ಸೈಂಟಿಸ್ಟ್ ಆಗಲಿ, ಮಾಡರ್ನ್ ಈ ಅಲೋಪತಿಕ್ ಸಿಸ್ಟಮ್, ಇಂಗ್ಲೀಷ್ ಸಿಸ್ಟಮ್ ಎಲ್ಲ ಇದನ್ನೆಲ್ಲ ಒಂಥರ ಮುಚ್ಚಳ ಥರ ಹಾಕ್ಬಿಟ್ಟಿದ್ದಾರೆ, ಆಯ್ತಾ. ಸೊ ಇದೇನಂತ ಕರೀತಾರೆ ಅಂದರೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಟಾರ್ಗೆಟೆಡ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಥೆರಪಿ ಅಂತ ಕರೀತಾರೆ. ಇ ಎಮ್ ಎಫ್ ಮೆಥಡ್ಸ್ ಅಂತ ಕರೀತಾರೆ, ಇ ಎಮ್ ಎಫ್ ಥೆರಪೀಸ್ ಅಂತ ಕರೀತಾರೆ. ಇದಕ್ಕೆ ಏನು ಫ್ರೀಕ್ವೆನ್ಸಿ ಉಪಯೋಗಿಸ್ತಾರೆ ಗೊತ್ತಾ? 100 ಇಂದ 21 kHz ಉಪಯೋಗಿಸ್ತಾರೆ. ಬರ್ಕೊಳ್ಳಿ, 100 ಇಂದ 21 kHz ಇರುವಂಥ 21 kHz ಇರುವಂಥ ಈ ತರಂಗಗಳನ್ನ ಉಪಯೋಗಿಸಿ ಆ ಭಾಗಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಮಾಡಿಕೊಂಡ್ರೆ ಏನಾಗುತ್ತೆ ಗೊತ್ತಾ? ಖಂಡಿತ ನಿಮ್ಮ ಲಿವರ್ ಆಗಲಿ, ನಿಮ್ಮ ಲಿವರ್ ಇರಲಿ, ಇಲ್ಲಾಂದರೆ ಇನ್ಯಾವುದೇ ಬ್ರೆಸ್ಟ್ ಕ್ಯಾನ್ಸರು ಇಂಥ ಗಡ್ಡೆಗಳು ಎಲ್ಲ ಕರ್ಗೋಗುತ್ತೆ. ಟ್ಯೂಮರ್ಸು ಸಹ ಕರ್ಗೋಗುತ್ತೆ. ಗೊತ್ತಾ ಇದು ವಿಷಯ? ಇದು ಸೈಂಟಿಸ್ಟ್ಗಳು ಕಂಡಿರೋದು. ಆದರೆ ಇದು ಪ್ರಚಾರಕ್ಕೆ ಹೋಗಲ್ಲ. ಅದು ಯಾಕಂದರೆ ಪ್ರಚಾರಕ್ಕೆ ಹೋದರೆ ದುಡ್ಡಿಲ್ಲ ಅಲ್ಲಿ, ಅರ್ಥ ಆಯ್ತಾ. ಸೊ ನಮ್ಮಲ್ಲಿ ಇದೆ, ಆ ಡಿವೈಸ್ ಇದೆ. ಸೊ ಯಾರಾದ್ರು ಬಂದರೆ ನಾವು ಆ ಥೆರಪಿ ಸ್ವಲ್ಪ ಮಾಡ್ತಾ ಇರ್ತೀವಿ. ಸೊ ಅದೆಲ್ಲ ಹೆಚ್ಚಾಗಿ ಬಲ್ಕ್ ಮಾಡ್ಕೋಬೇಕಾಗತ್ತೆ. ಅಂದರೆ ಅದು ಏನು ಕಾಸ್ಟಿಂಗ್ ಬಂದು ಒಂದು 15,000 ಆಗುತ್ತೆ ಡಿವೈಸ್. ಬಟ್ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರು ಪ್ರೊಡ್ಯೂಸ್ ಮಾಡಲ್ಲ. ನಾನು ವೆಲ್ನೆಸ್ ಸೆಂಟರ್ ಅಂತೇಳಿ ತರಿಸ್ಕೊಂಡಿರುವಂಥ ವಿಷಯ ಅದು, ಆಯಿತಾ. ವೆಲ್ನೆಸ್ ಸೆಂಟರ್ ಅಂತ ತರಿಸ್ಕೊಂಡಿದ್ದು, ನಮ್ಮ ಸಂಸ್ಥೆಗೋಸ್ಕರ ತರಿಸ್ಕೊಂಡಿದ್ದು. ಅವರು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಮಾಡಲ್ಲ, ಯಾಕಂದರೆ ಅವ್ರು ಮಾರ್ಕೆಟಿಂಗ್ ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇಂಥವೆಲ್ಲ ಅದ್ಭುತಗಳು ಇದೆ ಸ್ನೇಹಿತರೆ. ಇವು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಗೊತ್ತಾಗತ್ತೆ, ಆಯಿತಾ. ಮತ್ತು ಸೌಂಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೌಂಡ್ ಹೇಗಂತಂದರೆ, ನಮ್ಮ ಹಿಂದೂಯಿಸಮು, ಬುದ್ಧಿಸಮು, ಈ ಸೌಂಡು ಅಂದರೆ ಸೌಂಡ್ ಅನ್ನೋದು ತರಂಗಲ್ವಾ, ಅದ್ರ ಬಗ್ಗೆನೇ ಸ್ವಲ್ಪ ಅದ್ಭುತ ಮಾಹಿತಿ ನಾವು ತಿಳ್ಕೋಬೇಕು. ಈ ಸೌಂಡ್ ತರಂಗಲು ಹಿಂದೂಯಿಸಮ್, ಬುದ್ಧಿಸಮ್ ಇದೆಲ್ಲ ನೋಡಿದರೆ, ಸೊ ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಇಡೀ ಈ ಬ್ರಹ್ಮಾಂಡವೆಲ್ಲ ಒಂದು ವೈಬ್ರೇಷನಲ್ ಫೀಲ್ಡ್ ಅಲ್ವಾ. ಸೊ ಸಂಸ್ಕೃತಲ್ಲಿ ನಾದ ಬ್ರಹ್ಮ ಅಂತ ಕರೀತಾರೆ. ನಾದ ಬ್ರಹ್ಮ ಅಂತಂದರೆ ಇಡೀ ಬ್ರಹ್ಮಾಂಡವೇ ಒಂದು ಸೌಂಡಿಂದ ಉತ್ಪನ್ನ ಆಗಿರುವಂಥದ್ದು. ಅದೇ ಓಂ ಸೌಂಡ್ ಅಂತ ಕರಿತೀವಲ್ಲ, ಓಂ, ಈ ಓಮಿಂದ ಉತ್ಪನ್ನ ಆಗಿರುವಂಥಅಂತಲೇ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಈ ನಾದ ಬ್ರಹ್ಮ ಅಂತ ಕರೀತಾರೆ. ನಾವು ಜನರಲಿ ಆಧ್ಯಾತ್ಮಿಕದಲ್ಲಿ ಅಂದರೆ ಈ ಭಕ್ತಿ ಮಾರ್ಗದಲ್ಲಿ ನೋಡ್ತಾ ಇರ್ತೀವಿ, ಹೆಚ್ಚಾಗಿ ನಾವೆಲ್ಲ ಸೌಂಡ್ ಫ್ರೀಕ್ವೆನ್ಸೀಸೇ ಉಪಯೋಗಿಸ್ತೀವಿ ಅಲ್ವಾ. ಚಾಂಟಿಂಗ್ ಮಾಡ್ತೀವಿ, ಪ್ರೇಯರ್ಸ್ ಮಾಡ್ತೀವಿ. ಇದೆಲ್ಲ ನಮ್ಗೇನಾಗತ್ತೆ ಅಂದರೆ ಒಂಥರ ಅದ್ಭುತ ಶಾಂತಿ ಕೊಡುತ್ತೆ ಅಲ್ವಾ. ಸೊ ಹೋಗ್ತಾ 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 ನಮ್ಮಲ್ಲಿ ನಾವೇ ಪ್ರವೇಶ ಮಾಡ್ತೀವಿ. ಅಂದರೆ ನಮ್ಮ ಇನ್ನರ್ ಟ್ರಾವೆಲಿಂಗ್ ಅಂತ ಹೇಳ್ಬೋದು, ಇಲ್ಲಾಂದರೆ ಕಾನ್ಷಿಯಸ್ನೆಸ್ ನೆಚ್ ಮಾಡ್ಕೋತೀವಿ. ಮೆಂಟಲ್ ಕ್ಲಾರಿಟಿ ತುಂಬ ಹೆಚ್ಚಾಗುತ್ತೆ. ಇದೆಲ್ಲ ರಿಸರ್ಚ್ ಮಾಡಿರೋದು, ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿ
ತುಂಬ ತಿಳ್ಕೊಂಡಿರೋದೇನೆಂದರೆ ಈ ಚಾಂಟಿಂಗು, ಹಮ್ಮಿಂಗು, ಹಾಡುಗಳು ಆಡೋದು, ಆ, ಇದೆಲ್ಲ ಹಾಡುಗಳು ಎಲ್ಲನೂ ಸೌಂಡೇ ಅಲ್ವಾ ಅದೆಲ್ಲ. ಸೊ ಅವೆಲ್ಲ ನಮ್ಗೆ ಏನಾಗತ್ತಂದ್ರೆ ನಮ್ಮಲ್ಲಿರುವಂಥ ವೇಗಸ್ ನರ್ವನ್ನು ಸ್ಟ್ರೆಂತ್ ಮಾಡತ್ತೆ ಅಂತ ತಿಳ್ಕೊಂಡಿದ್ದಾರೆ ಸೈಂಟಿಸ್ಟ್ಗಳು. ವೇಗಸ್ ನರ್ವು ಸಹ ಎಫೆಕ್ಟ್ ಆಗತ್ತೆ ಅಂತ ತಿಳ್ಕೊಂಡಿದ್ದಾರೆ. ಒನ್ಸ್ ವೇಗಸ್ ನರ್ವ್ ಆಕ್ಟಿವ್ ಆದರೆ ಏನಾಗುತ್ತೆ ಹೇಳಿ. ವೇಗಸ್ ನರ್ವ್ ಅನ್ನೋದು ಬ್ರೈನಿಂದ ಬ್ರೈನಿಂದ ಬರ್ತಾ ಇರ್ತದೆ. ಎಷ್ಟುವರೆಗೂ ಹೋಗುತ್ತೆ ಅದು? ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ. ನಮ್ಗೆ ಏನೇ ಬ್ರೈನಲ್ಲಿ ಸ್ವಲ್ಪ ಭಯ, ಕೋಪ ಇಂಥದ್ದೇನೋ ಆದರೆ ನಮ್ಮ ಗಟ್ ಹೆಲ್ತ್ ಅಂದರೆ ನಮ್ಮ ಹೊಟ್ಟೆದಲ್ಲಿ ವಿಕಾರ ಆಗತ್ತೆ. ನೋಡಿದ್ರ? ಆಗಿರೋದು ಬ್ರೈನಲ್ಲಿ ಬಂದಿರೋ ಆ ಥಾಟ್ ಅಂದರೆ ಒಂಥರ ಭಯಾನಕ, ಇಲ್ಲಾಂದರೆ ಒಂಥರ ಭಯ, ಕೋಪ ಏನೇ ಆಗಿದ್ರು ಅಂಥ ಭಾವೋದ್ರೇಕಗಳು ಬಂದ್ರೂ ಬಟ್ ನಮ್ಮ ಹೊಟ್ಟೆದಲ್ಲಿ ವಿಕಾರ ಆಗ್ತಾ ಇರ್ತದೆ. ಯಾಕೆ ಅಂತಂದರೆ ಈ ಎಸ್ಪೆಷಲಿ ವೇಗಸ್ ನರ್ವ್ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಆ ವೇಗಸ್ ನರ್ವಿಂದ ಏನೇ ಬ್ರೈನಲ್ಲಿ ಆಗಿದೆ ಎಫೆಕ್ಟ್ ಆದರೆ ನೇರವಾಗಿ ಎಫೆಕ್ಟ್ ಆಗೋದು ನಮ್ಮ ಹೊಟ್ಟೆನೇ. ನೋಡಿ ಬೇಕಂದ್ರೆ ತುಂಬ ಸಮಯ ನೀವು ಒಂಥರ ಬಾಧೆ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ಮೈಂಡಲ್ಲಿ ದುಃಖ ಏನೋ ಆಗಿದೆ, ಅವಾಗ ಬ್ರೈನ್ ಪ್ರಾಸೆಸ್ ಮಾಡುತ್ತೆ ಅಂಥ ಥಾಟ್ಸ್ ಎಲ್ಲ. ಅವಾಗ ನಿಮಗೆ ಭಯ ಜಾಸ್ತಿ ಆದರೆ, ಒಂಥರ ಭಾವೋದ್ರೇಕ ಜಾಸ್ತಿ ಇದ್ರೆ ನಿಮಗೆ ಹೊಟ್ಟೆ ಹಸುವೆ ಆಗೋದಿಲ್ಲ. ಅರ್ಥ ಆಯ್ತಾ? ಆಗಿರೋದು ಬ್ರೈನಲ್ಲಿ ಅಂದರೆ ಮೈಂಡಲ್ಲಿ. ಮೈಂಡ್ ಥಾಟ್ಸನ್ನು, ಆ ಮೈಂಡ್ ಆಲೋಚನೆಗಳನ್ನು ಬ್ರೈನ್ ಪ್ರಾಸೆಸ್ ಮಾಡುತ್ತೆ. ಮಾಡಿದ ತಕ್ಷಣವೇ ವೇಗಸ್ ನರ್ವಿಂದ ಸಿಗ್ನಲಿಂಗ್ ಹೋಗುತ್ತೆ. ಸಿಗ್ನಲಿಂಗ್ ಹೋಗಿ ನಿಮ್ಮ ಹೊಟ್ಟೆಗೂ ಏನು ಹಸುವು ಆಗೋದಿಲ್ಲ, ಹಸುವು ಅನ್ಸಲ್ಲ. ಯಾರು ಸಪೋಸ್ ಉದಾಹರಣೆಗೆ ಮನೆಯಲ್ಲಿ ಯಾರೋ ತೀರೋದ್ರು, ಆ ಬಾಧೆ ದುಃಖ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ನಿಮಗೆ ಹಸುವು ಆಗೋದೇ ಇಲ್ಲ. ಮತ್ತೆ ಏನು ಸಂಬಂಧ? ಮತ್ತೆ ಬ್ರೈನು ಈ ಹೊಟ್ಟೆಗೆ ಏನು ಸಂಬಂಧ ಅಂದರೆ ಈ ವೇಗಸ್ ನರ್ವೇ ಇಂಪಾರ್ಟೆಂಟ್. ಅದಕ್ಕೋಸ್ಕರವೇ ಸ್ನೇಹಿತರೆ ನಾವು ಅದ್ಭುತವಾದ ರೀತಿಯಲ್ಲಿ ಒಂಥರ ಚಾಂಟಿಂಗ್ ಮಾಡೋದು, ಸಿಂಗಿಂಗ್ ಮಾಡೋದು, ಇಂಥವೆಲ್ಲ ಮಾಡ್ತಾ ಇದ್ರೆ ಸೊ ಅವಾಗ ನಾವೇನು ಏನಾಗ್ತೀವಿ ಅಂದರೆ ನಿಧಾನವಾಗಿ ನಾವು ನಮ್ಮ ಒಳಗಡೆ ಇರುವಂಥ ವೇಗಸ್ ನರ್ವನ್ನು ಆಕ್ಟಿವೇಟ್ ಮಾಡ್ಕೋತೀವಿ. ಅವಾಗ ಗಟ್ ಹೆಲ್ತ್, ನಿಮ್ಮ ಜೀರ್ಣಕೋಶದ ಆ ಹೆಲ್ತ್ ಏನಿದೆಯೋ ಅದು ತುಂಬ ಚೆನ್ನಾಗಾಗ್ತದೆ. ನೋಡಿ, ಇಂಥ ಅದ್ಭುತ ಆಗ್ತಾ ಇರ್ತದೆ. ಅರ್ಥ ಆಯ್ತಾ? ಸೊ ಈ ಸೌಂಡ್ ಅನ್ನೋದು ಹೆಂಗೆ ಅಂದರೆ ಸೌಂಡ್ ಅಂದರೆ ಧ್ವನಿ ಹೇಗೆ ಪ್ರಯಾಣ ಮಾಡುತ್ತೆ ನಿಮ್ಗೆ ಗೊತ್ತಲ್ಲ. ಅದು ಒಂಥರ ಮೆಕ್ಯಾನಿಕಲ್ ವೇವ್ಸ್, ಅವೆಲ್ಲ ತರಂಗಗಳು. ಅವೆಲ್ಲ ಹೆಂಗೆ ಅಂದರೆ ನೀರು ಇರಲಿ, ಗಾಳಿ ಇರಲಿ, ಯಾವುದೇ ಘನ ಪದಾರ್ಥ ಇರಲಿ, ಅದರಿಂದ ಪ್ರಯಾಣ ಆಗಿ ಹೋಗ್ತಾ ಇರ್ತದೆ ಅಲ್ವಾ. ಸೊ ಅದು ನಾವು ಆ, ತುಂಬ ತುಂಬ ಟೈಮ್ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅಂದರೆ ಸೊ ಈ ವೈಬ್ರೇಷನ್, ಸೌಂಡ್ ವೈಬ್ರೇಷನ್ಸು ಎಲ್ಲ ಮೀಡಿಯಮಿಂದ, ಎಲ್ಲ ಪದಾರ್ಥಗಳಿಂದ, ಅದು ಒಂಥರ ವಾಯು ಆಗಲಿ, ಲಿಕ್ವಿಡ್ ಆಗಲಿ, ಘನ ಪದಾರ್ಥ ಆಗಲಿ, ಅದರಿಂದ ಪ್ರಯಾಣ ಆಗ್ತಾ ಇರ್ತದೆ. ಅದು ನಾವು ಗಮನಿಸ್ತಾ ಇರ್ತೀವಿ. ಉದಾಹರಣೆಗೆ ಉದಾಹರಣೆಗೆ ಸ್ವಲ್ಪ ಈ ಜಂತುಗಳಿದೆಲ್ಲ, ಜಂತುಗಳು ಈ ಸೌಂಡ್ಸ್ ತುಂಬ ಉಪಯೋಗಿಸ್ಕೊತವೆ. ನಾನು ಈಗಾಗಲೇ ಹೇಳಿದೆ ಇದಕ್ಕೆ ಮುಂಚೆ, ಅನೇಕ ಜಂತುಗಳು ಎಲ್ಲೋ ಸುನಾಮಿ ಆಗ್ತಾ ಇದ್ರೆ, ಇಲ್ಲ ಎಲ್ಲೋ ಒಂದು ಭೂಕಂಪ ಆಗ್ತಾ ಇದ್ರೆ, ಅದಕ್ಕೂ ಭೂಮಿಯಿಂದ ಬರುವಂಥ ಕಂಪನಗಳು, ಆ ಸೌಂಡ್ ನಾವು ಕೇಳಕ್ಕಾಗಲ್ಲ, ಬಟ್ ಅದು ಕೇಳಿಸ್ಕೊಂತವೆ. ಫಸ್ಟು ಕೇಳಿಸ್ಕೊಂಡ ತಕ್ಷಣವೇ ಅಲ್ಲಿಂದ ಪಿಕೆಟ್ ಮಾಡ್ತವೆ, ಅಂತಂದರೆ ಅಲ್ಲಿಂದ ದೂರ ಹೊಟ್ಟೋಗ್ತವೆ. ಅವಾಗ ಬಟ್ ಮನುಷ್ಯ ಮಾತ್ರ ಅಲ್ಲೇ ಇರ್ತಾನೆ, ಇವನು ಸತ್ತು ಹೋಗ್ತಾನೆ. ಈ ಜಂತುಗಳು ಮಾತ್ರ ತಪ್ಪಿಸ್ಕೊಂಡು ಹೋಗಿರ್ತವೆ. ಹೇಗೆ ಗೊತ್ತಾಯ್ತು ಅಂದರೆ ಆ ಕಂಪನಗಳು ಭೂಮಿಯಲ್ಲಿ ನಡೆಯುವಂಥ ಈ ಅತಿ ಸೂಕ್ಷ್ಮ ಕಂಪನಗಳನ್ನು ಅವಿ ಕಂಡಿರ್ತವೆ. ನೋಡಿ, ಅದಕ್ಕೆ ಶಕ್ತಿ ಇದೆ, ಆ ಶಕ್ತಿ ಇದೆ, ನಮಗೂ ಇತ್ತು. ಬಟ್ ಆದರೆ ಏನಾಗಿದೆ ಅಂದರೆ ನಮ್ಮ ಮೈಂಡಿಂದ ಮುಚ್ಚೋಯ್ತು. ನಮಗೂ ಇದೆ, ಈಗಲೂ ಇದೆ. ಅದಿಲ್ಲ ಅಂದರೆ ಒಂದ್ಸರಿ ಎಸ್ಪೆಷಲಿ ಮೋಕ್ಷಗುಣ ವಿಶ್ವೇಶ್ವರ ಇದ್ದಾರಲ್ಲ, ಅವರೆಲ್ಲ ಇಂಥ ಪ್ರಯೋಗಗಳು ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ. ಟ್ರೈನಲ್ಲಿ ಹೋಗ್ತಾ ಇರ್ತಾರೆ, ಆ ಟ್ರೈನು ಇನ್ನು ಸ್ವಲ್ಪ ಹೊತ್ತಲ್ಲಿ ಆಕ್ಸಿಡೆಂಟ್ ಗುರಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಅವಾಗ ಅವರು ಅದನ್ನು ಅಂದರೆ ಅವರು ಕೆಳಗಡೆ ಇಳ್ಕೊಂಡೋದಾಗ್ಲಿ, ಸ್ಟಾಪ್ ಮಾಡೋದಂತ ಹೇಳ್ಬಿಟ್ಟು ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅಂಥದ್ದು ಘಟನೆಗಳು ಆಗಿದೆ. ಅಂದರೆ ಈಗಾಗಲೇ ನಾವು ಇಂಥವೆಲ್ಲ ನೋಡಿದ್ವಿ ಅನೇಕ ವ್ಯಕ್ತಿಗಳಿಂದ. ಅಂದರೆ ಅರ್ಥ ಏನಂದರೆ ಅವರ ಅವರಲ್ಲಿ ಅಷ್ಟು ಪ್ರಶಾಂತತೆ ಇತ್ತು. ಅವರಲ್ಲಿ ಆ ಆಂತರಿಕದಲ್ಲಿರುವಂಥ ಅವರ ಆತ್ಮ ಕಡೆಯಿಂದ, ಅಂತಂದರೆ ಅವರ ಆಂತರಿಕ ಚೈತನ್ಯದಿಂದ, ಆಂತರಿಕ ಆ ಕಾನ್ಷಿಯಸ್ನಿಂದ ಏನೇನು ಮೆಸೇಜ್ಗಳು ಬರ್ತಾ ಇರ್ತದೋ ಅವೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇರ್ತದೆ. ಅದರಿಂದನೇ ಅವರು ಕಂಡಿಡ್ತಾರೆ. ಅಂದರೆ ಆ ವೈಬ್ರೇಷನ್ಸು
ಒಂದು ಒಳಗಡೆಯಿಂದ ಮೆಸೇಜ್ ಆಗಲಿ, ಇಲ್ಲಾಂದರೆ ಭೂತಾಯಿ ಕೊಡುವಂಥ ವೈಬ್ರೇಷನ್ಸು, ಆ ಟ್ರೈನ್ ಹೋಗ್ತಾ ಇದ್ರೆ ಅದರಲ್ಲಿ ಆಗುವಂಥ ಸ್ವಲ್ಪ ವೇರಿಯೇಷನ್ಸ್ ಇರುತ್ತಲ್ಲ ಶಬ್ದದಲ್ಲಿ, ಅಲ್ಲೇ ಕಂಡಿಡ್ತಾರೆ. ಅದರಿಂದನೇ ಅವ್ರು ಕಂಡಿಡ್ತಾರೆ. ಅರ್ಥ ಆಯ್ತಾ? ಇಂಥದ್ದು ಎಷ್ಟೋ ನಮ್ಮಲ್ಲಿ ಆ ಫ್ಯಾಕಲ್ಟೀಸ್ ಇದೆ, ಆ ಪ್ರತ್ಯೇಕ ಅತೀಂದ್ರಿಯ ಶಕ್ತಿಗಳು ನಮ್ಮಲ್ಲಿ ಇದೆ, ಬಟ್ ಅದನ್ನು ಪ್ರಚೋದನೆ ಮಾಡ್ಕೊಂಡಿಲ್ಲ ನಾವು. ಓಕೆ, ಅದಕ್ಕೂ ಯಾವಾಗಲೂ ನಾವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಉದಾಹರಣೆಗೆ ಎಲಿಫೆಂಟ್ಸ್ ತಗೊಳ್ಳಿ. ಎಲಿಫೆಂಟ್ಸ್ ಏನು ಮಾಡತ್ತಂದ್ರೆ ಅದೊಂದು ಕಮ್ಯುನಿಕೇಶನ್ ಮಾಡುತ್ತೆ, ಸೌಂಡ್ಸೇ ಮಾಡೋದು, ಸೌಂಡ್ಸಿಂದನೇ, ಭೂತಾಯಿಂದನೇ ಕಲಿಸ್ತವೆ ಸೌಂಡ್ಸು. ಅದು ಬಹುಶಃ ಏನು ಸೌಂಡ್ಸ್ ಅಂದರೆ ಸೆಸ್ಮಿಕ್ ಕಮ್ಯುನಿಕೇಶನ್ ಅಂತ ಇದೆ ಎಲಿಫೆಂಟ್ಸ್ಗೆ. ಇದೇನು ಮಾಡತ್ತೆ ಗೊತ್ತಾ, ಈ ಸೆಸ್ಮಿಕ್ ಕಮ್ಯುನಿಕೇಷನಿಂದ, ಇದು ವೈಬ್ರೇಷನಲ್ ಕಮ್ಯುನಿಕೇಷನ್ ಅಂದರೆ ಇದು ಏನು ಮಾಡುತ್ತಂದರೆ ಎಸ್ಪೆಷಲಿ ಈ ಭೂಮಿಯಲ್ಲಿ, ಇಲ್ಲಾಂದರೆ ನೀರಿಂದ, ಇಲ್ಲಾಂದರೆ ಸಸ್ಯಗಳಿಂದ, ಈ ಅದ್ರ ಶಬ್ದ ಮಾಡಿ ಕಲಿಸ್ತದೆ, ಆ ಶಬ್ದನ ಕಲಿಸ್ತದೆ ನೋಡಿ. ಆ ಶಬ್ದ ಸೆಸ್ಮಿಕ್ ಕಮ್ಯುನಿಕೇಶನ್ ಅಂತಾರೆ. ಏನು ಮಾಡತ್ತೆ ಅಂತಂದರೆ, ಈ ಉದಾಹರಣೆಗೆ ಆ ಎಲಿಫೆಂಟ್ಗೆ ಅದ ಆ ಮಕ್ಕಳು, ಅವ್ರ ಮಕ್ಕಳು ಎಲ್ಲೋ ಇದ್ದಾರೆ ಅಂತ ಇಟ್ಕೊಳ್ಳಿ. ಎಲ್ಲೋ ಫಾರೆಸ್ಟಲ್ಲಿ ಎಲ್ಲೋ ಇರ್ತವೆ, ಇದೊಂದು ಕಡೆ ಅದೊಂದು ಕಡೆ, ಎಲ್ಲರೂ ಒಂದು ಕಡೆ ಒಟ್ಟುಗೂಡಿಸ್ಬೇಕಲ್ಲ. ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಕಡೆ ಹೋಗ್ಬೇಕು, ಒಂದು ಅಂತ ಅಂದರೆ ಆವಾಗ ಏನಾಗುತ್ತೆ ಗೊತ್ತಾ, ಇಮ್ಮಿಡಿಯೇಟ್ ಈ ಕಮ್ಯುನಿಕೇಶನ್ ಕಲಿಸ್ತದೆ, ನಾನು ಇಂಥ ಜಾಗದಲ್ಲಿದ್ದೀನಿ, ಇಲ್ಲಿ ಬನ್ನಿ ಅಂತ. ಅವೆಲ್ಲ ಅಲ್ಲಿ ಬಂದ್ಬಿಡ್ತವೆ. ನೋಡಿದ್ರಾ, ಎಲ್ಲಿತ್ತು ಈ ಕಮ್ಯುನಿಕೇಶನು, ಎಲ್ಲಿಂದ ಬಂತದೆ? ಅದಕ್ಕೆ ಇದೆಲ್ಲ ಆಶ್ಚರ್ಯ ಆಗುತ್ತೆ ನಾವು ತಿಳ್ಕೊತಾ ಹೋದ್ರೆ ನಿಜವಾಗಿ. ಸೊ ಈ ವೈಬ್ರೇಷನ್ಸು ಯಾವ ರೀತಿಯಲ್ಲಿ ಕೆಲಸ ಮಾಡ್ತವೆ ಅಂತ ಒಂದು ಆಶ್ಚರ್ಯ ಆಗತ್ತೆ. ಆಮೇಲೆ ಇನ್ನೊಂದು ಉದಾಹರಣೆ ಅಂದರೆ, ಇದೆಲ್ಲ ಈ ವೈಬ್ರೇಷನ್ಸು, ಮೆಕ್ಯಾನಿಕಲ್ ವೈಬ್ರೇಷನ್ಸು, ಸೌಂಡ್ ವೈಬ್ರೇಷನ್ಸು ಕಲಿಸ್ತವೆ. ಎಲ್ಲಿಂದ ಕಲಿಸ್ತವೆ ಅಂದರೆ ಈ ಸಸ್ಯಗಳಿಂದ ಕಲಿಸ್ತವೆ, ಇಲ್ಲಾಂದರೆ ಭೂತಾಯಿಂದ ಕಲಿಸ್ತದೆ, ನೀರಿಂದ ಕಲಿಸ್ತವೆ. ಅದು ಆ ಕಡೆ ಅವ್ರಿಗೆ ಗೊತ್ತಾಗತ್ತೆ, ನೇರವಾಗಿ ಮತ್ತೆ ವಾಪಸ್ ಬರುತ್ತೆ ಎಲ್ಲ. ಆ ರೀತಿಯಲ್ಲಿ ಇನ್ನೊಂದು, ಈ ನಮ್ಮ ನೀರಲ್ಲಿ ನೀರಲ್ಲಿ ವೇಲ್ ಅಂತ ಇರ್ತದೆ. ವೇಲ್ ಅಂದರೆ ಸಮುದ್ರದಲ್ಲಿ ವೇಲ್ ಅಂತ ಹೇಳ್ತೀವಿ, ಅದೇನು ತಿಮಿಂಗಲನ ಏನೋ ಹೇಳ್ತಾರಲ್ಲ. ಸೊ ಅದೇನು ಮಾಡುತ್ತೆ ಗೊತ್ತಾ, ಆಲ್ಮೋಸ್ಟ್ ಎಷ್ಟು ಅಂದರೆ ಒಂದೊಂದು ಅದರ ಮಕ್ಕಳು ಏನಾಗ್ತವೆ ಅಂದರೆ ಒಂದು ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ಹೋಗಿರ್ತವೆ, ಸುಮಾರು ದೂರ ಹೋಗಿರ್ತವೆ. ಮತ್ತೆ ಅದನ್ನು ವಾಪಸ್ ತಂದು ಕೊಡೋಕ್ಕೆ, ವಾಪಸ್ ತರಕ್ಕೆ ಒಂಥರ ಸಪರೇಟ್ ವೈಬ್ರೇಷನ್ಸ್ ಉಪಯೋಗಿಸ್ಕೊಂಡು, ಅರ್ಥ ಆಯ್ತಾ, ಆ ಮೆಸೇಜ್ ಅನ್ನು ನೀರಿಂದ ಕಲಿಸ್ತದೆ ಅದು ನೋಡಿ. ನೀರಿಂದ ಕಲಿಸಿ ಎಲ್ಲಾರು ಮತ್ತೆ ಒಟ್ಟುಗೂಡಿಸ್ತವೆ, ಎಲ್ಲಾರು ಮತ್ತೆ ವಾಪಸ್ ಬಂದು ಮೀಟ್ ಮಾಡ್ತವೆ ಎಲ್ಲ. ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಅಂದ್ರೆ ಇದೆಲ್ಲನೂ ಒಂಥರ ಕಾಂಪ್ಲೆಕ್ಸ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ನಾವು. ಈ ಕಾಂಪ್ಲೆಕ್ಸ್ ಕಮ್ಯುನಿಕೇಶನ್ ಸಿಸ್ಟಮು ನಡೀತಾನೆ ಇರ್ತದೆ, ದಿನನಿತ್ಯ ನಡೀತಾ ಇರ್ತದೆ. ಸೊ ಮೊನ್ನೆ ಹೇಳಿದ್ದೀನಿ ನಾನು, ಮೊನ್ನೆ ಏನಂತ ಹೇಳಿದೆ, ಒಂದು ಯಾರನ್ನ ಹುಲ್ಲು ಕಟ್ ಮಾಡ್ತಾ ಇದ್ರೆ ಇಟ್ಕೊಳ್ಳಿ, ಹುಲ್ಲು ಕಟ್ ಮಾಡ್ತಾ ಇದ್ರೆ, ಸಸ್ಯನ್ ಕಟ್ ಮಾಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ನೀವು ಸಸ್ಯನ್ ಕಟ್ ಮಾಡಕ್ಕೆ ನೀವು ಹೋಗಿದ್ದೀರಾ. ಆ ಸಸ್ಯನ್ ಕಟ್ ಮಾಡಿದ ತಕ್ಷಣವೇ ಅದೊಂಥರ ವೈಬ್ರೇಷನ್ಸ್ನು ಉತ್ಪನ್ನ ಮಾಡುತ್ತೆ. ಆ ವೈಬ್ರೇಷನ್ಸ್ ಯಾಕೆ ಉತ್ಪನ್ನ ಮಾಡುತ್ತೆ ಅಂದರೆ, ಆ ಪಕ್ಕದಲ್ಲಿರುವಂಥ ಸಸ್ಯಗಳಿಗೆ ಒಂದು ಸೂಚನೆ, ನೋಡಿ ಯಾರೋ ಬಂದರು, ನಾನು ಕಡ್ದಾಗ್ತಾ ಇದ್ದಾರೆ, ನೀವು ಸ್ವಲ್ಪ ಜಾಗ್ರತೆ ಇರಿ ಅಂತ. ಅದಕ್ಕೂ ಈ ಕಮ್ಯುನಿಕೇಶನ್ ಕಲ್ಸ್ಬಿಡ್ತವೆ ಇಮಿಡಿಯೇಟ್. ಸ್ವಲ್ಪ ಸಸ್ಯಗಳು, ನಾನು ಮೊನ್ನೆ ಒಂದು ಸಸ್ಯ ಇರ್ತಾ ಇದ್ದೆ, ಅದು ಕಟ್ ಮಾಡಿದ ತಕ್ಷಣವೇ ಎಲೆಗಳು, ಆ ಎಲೆಗಳ ಒಳಗಡೆ ಒಂದು ರಾಸಾಯನಿಕನ ಉತ್ಪನ್ನ ಮಾಡುತ್ತೆ. ಯಾವುದೇ ರೀತಿಯಲ್ಲಿ ಯಾವ ಜಂತು ತಿನ್ನಕ್ಕಾಗಲ್ಲ, ಕಹಿ ಆಗ್ಬಿಡ್ತದೆ ಇಮ್ಮಿಡಿಯೇಟ್. ಅಂಥ ಕೆಲಸಗಳು ಮಾಡ್ತವೆ ಇವೆಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರವೇ, ಸೊ ಇದೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ಸ್ನೇಹಿತರೆ, ಸೊ ಇದು ಈ ನೇಚರಲ್ಲಿ ಇಷ್ಟೆಲ್ಲ ಇದೆ. ಆಯ್ತಾ? ಸೊ ಇನ್ನೊಂದು, ಒಂದು ದೊಡ್ಡ ಮರ ಇದೆಯಲ್ಲ, ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಿ, ದೊಡ್ಡ ಮರ, ಅದ್ರ ಕೆಳಗಡೆ ನಿಂತ್ಕೊಳ್ಳಿ ಸರಿ. ನೀವು ಕಣ್ಣು ಮುಚ್ಕೊಳ್ಳಿ ಸ್ವಲ್ಪ, ಅಲ್ಲಿ ಒಂಥರ ಕ್ಲಿಕ್ಕಿಂಗ್ ಸೌಂಡ್, ಒಂಥರ ಅಂದರೆ ಸೌಂಡ್, ಕ್ಲಿಕ್ಕಿಂಗ್ ಸೌಂಡ್ ಬರುತ್ತೆ, ಒಂಥರ ಟಕ್ ಟಕ್ ಅಂತ ಒಂದು ಸೌಂಡ್ ಬರ್ತಾ ಇರ್ತದೆ. ಓಕೆ, ಸೊ ಈ ಸೌಂಡು, ಆ ಸೌಂಡ್ ಬರ್ತದಲ್ಲ, ಅದೇನಂತಂದ್ರೆ, ಸೊ ಖಂಡಿತ ಇನ್ನೊಂದು ಮರಕ್ಕೆ ಅದು ಒಂದು ಕಮ್ಯುನಿಕೇಶನ್ ಕಲಿಸೋ ಥರ ಅದು ಆ್ಯಕ್ಚುಲಿ. ಅರ್ಥ ಆಯ್ತಾ? ಇನ್ನೊಂದು ಮರಕ್ಕೆ ಕಮ್ಯುನಿಕೇಶನ್ ಅಂತ ಅದು ಆ್ಯಕ್ಚುಲಿ. ನಮ್ಗೆ ಅರ್ಥ ಆಗಲ್ಲ ಅದು, ನಮ್ಗೆ ಆ ಸೌಂಡು ನಾವು ಕೇಳಿಸ್ಕೊಂಡಿಲ್ಲ ಯಾವಾಗಲೂ. ಬಟ್ ಸ್ವಲ್ಪ ಇನ್ಸ್ಟ್ರೂಮೆಂಟ್ ಉಪಯೋಗಿಸಿ ಅವರು ಇದನ್ನು, ಈ ಪ್ಲ್ಯಾಂಟ್ ಸೌಂಡ್ಸು ಏನು ಸೌಂಡ್ಸ್ ಮಾಡತ್ತೋ ಅದನ್ನು ಕಂಡಿಡಿದ್ದಾರೆ. ಅರ್ಥ ಆಯ್ತಾ? ಸೊ ಅವಾಗ ಅವ್ರಿಗೆ ಅರ್ಥ ಆಗಿರೋದಂದರೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಒಂದು ಕಮ್ಯುನಿಕೇಶನ್ ಕಲ್ಸಕ್ಕೆ ಇದು ಉಪಯೋಗಿಸ್ತದಂತ. ಆ ಟಕ್ ಟಕ್ ಅಂತ ಒಂದು ಸೌಂಡು, ಅದು ಮರದಿಂದ ಒಳಗಡೆ ಅಂದರೆ ಕೆಳಗಡೆ ರೂಟ್ಸಿಂದ ಬರುತ್ತೆ ಅದೆಲ್ಲ. ಸೊ ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿದೆ.
ಈ ಸೌಂಡ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ಜಂತುಗಳು ಸೌಂಡ್ ಉಪಯೋಗಿಸ್ಕೊಂಡು ಕಮ್ಯುನಿಕೇಟ್ ಮಾಡ್ತವೆ, ಈ ಸಸ್ಯಗಳು ಸೌಂಡ್ ಉಪಯೋಗಿಸ್ಕೊಂಡು ಕಮ್ಯುನಿಕೇಟ್ ಮಾಡ್ತವೆ. ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ನಮ್ಮ ದೇಹದಲ್ಲಿ ಸಹ ಅಷ್ಟೇ. ನಮ್ಮ ದೇಹದಲ್ಲಿ ಸಹ ಈ ಸೌಂಡ್ಸ್ಗಳ, ಈ ವೈಬ್ರೇಷನ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಈ ಸೌಂಡ್ ಫ್ರೀಕ್ವೆನ್ಸಿ ಉಪಯೋಗಿಸ್ಕೊಂಡು ಈಗ ಸೌಂಡ್ ಹೀಲಿಂಗ್ ಅಂತ ನಾವು ಮಾಡ್ತೀವಲ್ಲ, ಸೌಂಡ್ ಹೀಲಿಂಗ್ ಅನ್ನೋದು ನಮಗೆ ಇರುವಂತ ಈ ಟಿಬೆಟಿಯನ್ ಬೌಲ್ಸ್ ಇದೆಲ್ಲ, ಬೌಲ್ಸ್ ಉಪಯೋಗಿಸ್ಕೊಂಡು ಮಾಡ್ತೀವಿ. ಆದರೆ ಅದರಲ್ಲಿ ಎಲ್ಲ ಫ್ರೀಕ್ವೆನ್ಸಿಗಳು ಬರಲ್ಲ, ಸ್ವಲ್ಪ ಫ್ರೀಕ್ವೆನ್ಸಿಗಳು ಬರುತ್ತೆ. ಅದರಿಂದ ನಿಮಗೆ ಆ ಫ್ರೀಕ್ವೆನ್ಸಿಗಳು ನಿಮ್ಮಲ್ಲಿ ಇರುವಂತ ಈ ಆ ವೈಬ್ರೇಷನ್ಸ್ ಬಂದ ತಕ್ಷಣವೇ ಏನಾಗುತ್ತೆ, ನಮ್ಮಲ್ಲಿ ಸಹ ನಮ್ಮಲ್ಲಿ ಸಹ ಆ ಫ್ರೀಕ್ವೆನ್ಸೀಸ್ ಮ್ಯಾಚ್ ಆಗಿರುವಂಥದ್ದು ಅಲ್ವಾ. ನಮ್ಮಲ್ಲಿ ಈ ಜೀವಕಣಗಳು ವೈಬ್ರೇಷನ್ಸ್ ಅಲ್ಲಿ ಇರ್ತವೆ, ಜೀವಕಣಗಳು ವೈಬ್ರೇಟ್ ಆಗ್ತವೆ ಆಟೋಮೆಟಿಕ್ ಆಗಿ. ಅವಾಗ ಅಲ್ಲಿರುವಂಥ ಏನೇ ಸ್ವಲ್ಪ ಒತ್ತಡಿ ಅದು ಇದಿದ್ರೆ ಎಲ್ಲ ತೊಲಗೋಗುತ್ತೆ. ಆಯ್ತಾ. ಸೊ ಅದನ್ನು ಕೇಳಿಸ್ಕೊಂಡಿದ್ರು ಸಾಕು. ಇಂಥ ಫ್ರೀಕ್ವೆನ್ಸಿಗಳು ತುಂಬಾ ಇದೆ ಸ್ನೇಹಿತರೆ. ಇವೆಲ್ಲ ಏನ್ ಮಾಡಿದೆ ಅಂದ್ರೆ, ಸೈಂಟಿಸ್ಟ್ಗಳು ತುಂಬಾ ರಿಸರ್ಚ್ ಮಾಡಿದ್ದಾರೆ ಇದ್ರ ಮೇಲೆ. ಮಾಡಿ ಈ ಸೌಂಡ್ ಫ್ರೀಕ್ವೆನ್ಸೀಸ್ ಮೇಲೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಆಲೋಚನಾ ಒಂಥರ ಮೂಡ್ ಚೇಂಜ್ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ, ನಿಮ್ಮಲ್ಲಿ ಒಂಥರ ನೀವು ಮಾಡೋಂಥ ಈ ಕೆಲಸದ ನೈಪುಣ್ಯತೆ, ಆ ಕೆಲಸದ ಕೌಶಲ್ಯ ಹೆಚ್ಚಾಗತ್ತೆ. ಇವೆಲ್ಲ ನೋಡಿದ್ದಾರೆ. ಅದರಲ್ಲಿ ಸಹ ತುಂಬಾ ಫ್ರೀಕ್ವೆನ್ಸೀಸ್ ಇದೆ. ಆ ಫ್ರೀಕ್ವೆನ್ಸೀಸ್ ನಾನು ಬಹುಶಃ ಒಂದು ಟೇಬಲ್ ಇದೆ, ಆ ಟೇಬಲ್ ನಾನು ನೋಡ್ಕೊಂಡಿದ್ದೀನಿ. ಆ ಟೇಬಲ್ ಅಲ್ಲಿ ಅನೇಕ ಫ್ರೀಕ್ವೆನ್ಸಿ ಇದೆ. ಒಂದು ಫ್ರೀಕ್ವೆನ್ಸಿ ಬಗ್ಗೆ ನಿಮ್ಗೆ ಹೇಳ್ತೀನಿ. ಉದಾಹರಣೆಗೆ 0 to 200 ಹೆಡ್ಜ್, 0 to 200 ಹೆಡ್ಜ್ ಅಂತ ಒಂದು ಲೋ ವೈಬ್ರೇಷನ್ ಫ್ರೀಕ್ವೆನ್ಸಿ ಅದು. ಇದು ಮಾಡಿದ ತಕ್ಷಣವೇ ನಿಮ್ಗೆ ಏನಾಗುತ್ತೆ ಗೊತ್ತಾ, ನಿಮ್ಮಲ್ಲಿರುವಂಥ ಒತ್ತಡ ಎಲ್ಲ ಹೋಗುತ್ತೆ. ಆಮೇಲೆ ರಿಲ್ಯಾಕ್ಸೇಷನ್ ಬರುತ್ತೆ, ಒಂಥರ ಡೀಪ್ ಬ್ರೀದಿಂಗ್ ಅನ್ನೋದು ಡೀಪ್ ಬ್ರೀದಿಂಗ್ ಆಗ್ಬಿಡ್ತದೆ. ಇಮ್ಮಿಡಿಯೇಟ್ ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಬರುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಶನ್ ಆಗಿದ್ರೆ ಅದನ್ನೇನಂತ ಕರೀತೀವಿ ಗೊತ್ತಾ, ರೆಸ್ಟ್ ಅಂಡ್ ಡೈಜೆಸ್ಟ್ ಅಂತ ಕರಿತೀವಿ. ರೆಸ್ಟ್ ಅಂಡ್ ಡೈಜೆಸ್ಟ್ ಅಂತಂದ್ರೆ ನೀವು ತಿಂದಿರೋ ಆಹಾರ ನೀಟಾಗಿ ಪಚನ ಆಗತ್ತೆ ಒಂದು. ರೆಸ್ಟ್ ಅಂದ್ರೆ ನಿಮ್ಗೆ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗತ್ತೆ. ನೋಡಿ, ಇಂಥ ಈ ಈ ಫ್ರೀಕ್ವೆನ್ಸಿಗಳನ್ನು ನೀವು ಕೇಳಿಸ್ಕೊಂತ ಇದ್ರೆ ಸಾಕು. ಆಯ್ತಾ. ಇದು ಯಾವಾಗಲೂ ಈ ಫ್ರೀಕ್ವೆನ್ಸಿಯನ್ನು ಯಾವಾಗ ಕೇಳಿಸ್ಬೇಕಂತ ಅವ್ರು ಹೇಳ್ತಾರಂದ್ರೆ, ಇದು ಅರ್ಲಿ ಇನ್ ದ ಮಾರ್ನಿಂಗು ಮತ್ತೆ ಲೇಟ್ ಅವರ್ಸ್ ಇನ್ ದ ಈವ್ನಿಂಗ್. ನೋಡಿ, ಅಂದರೆ ದಿನ ಬೆಳಗ್ಗೆ ಮತ್ತೆ ಸಾಯಂಕಾಲ ನೈಟ್ ಸ್ವಲ್ಪ ಲೇಟ್ ಆಗಿ. ಅದು ಎಸ್ಪೆಷಲಿ ಅದೇನಂತ ಕರಿತೀವಿ ಅಂದರೆ ಕಫ ಕ್ಲಾಕ್ ಅಂತ ಕರಿತೀವಿ. ಕಫ ನೋಡಿ, ನಮ್ಮ ದೇಹದಲ್ಲಿ ಕಫ ಪೀರಿಯಡ್ ಎರಡಿದೆ. ಕಫ ಅಂದರೆ ಹೆಚ್ಚು ಕಫ ಓಡ್ತಾ ಇರ್ತದೆ. ಈಗ ಕಫ, ವಾತ, ಪಿತ್ತ ಮೂರಿದೆ ನಮಗೆ ದೇಹದ ಪ್ರಕೃತಿಗಳಿವು. ಈ ದೇಹದ ಪ್ರಕೃತಿಯಲ್ಲಿ ಕಫ ಪ್ರಕೃತಿ ಅಂದ್ರೆ ಏನು, ನಮಗೆ ಆ ಸಮಯದಲ್ಲಿ ಅರ್ತು ಮತ್ತೆ ಅಂದ್ರೆ ಭೂ ಭೂಮಿ ಅಂದ್ರೆ ಪೃಥ್ವಿ ಎಲಿಮೆಂಟು ಮತ್ತೆ ನೀರು ತತ್ವ, ಈ ಎರಡು ಹೆಚ್ಚಾಗಿರುತ್ತೆ, ಪ್ರಚೋದನವಾಗಿರುತ್ತೆ. ಆಯ್ತಾ. ಸೊ ಆ ಸಮಯ ಯಾವುದಂತಂದ್ರೆ ನಿಮ್ಗೆ ಗೊತ್ತು, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಒಂದು ಸಮಯ, ಸಾಯಂಕಾಲ 6 ಗಂಟೆಯಿಂದ 10 ಗಂಟೆ. ಅರ್ಥ ಆಯ್ತಾ. ಈ ಎರಡು ಸಮಯನು ಕಫ ಕಫ ಕ್ಲಾಕ್ ಅಂತ ಕರಿತೀವಿ ನಾವು, ಕಫ ಟೈಮ್ ಅಂತ ಕರಿತೀವಿ. ಈ ಸಮಯದಲ್ಲಿ ಇದನ್ನು ಕೇಳಿಸ್ಬೇಕು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ. ಇದು ಕೇಳಿಸಿದ್ರೆ ನಿಜವಾಗಿ ಸೊ ನಿಮಗೆ ಅದ್ಭುತವಾದ ರೀತಿಯಲ್ಲಿ ನೈಟು ಒಳ್ಳೆ ನಿದ್ದೆ ಬರೋದೊಂದು, ಆಮೇಲೆ ನೀವೇನು ಆಹಾರ ಸ್ವೀಕಾರ ಮಾಡ್ತೀರೋ ಒಳ್ಳೆ ಡೈಜೆಷನ್ ಆಗುತ್ತೆ. ಅದಕ್ಕೆ ರೆಸ್ಟ್ ಅಂಡ್ ಡೈಜೆಸ್ಟ್ ಅಂತ ಕರಿತೀವಿ ನಾವು ಈ ಫ್ರೀಕ್ವೆನ್ಸಿಯನ್ನು. ಅರ್ಥ ಆಯ್ತಾ. ಸೊ ಇದನ್ನು ಉಪಯೋಗಿಸ್ಕೊಳ್ಳಿ. ಸೊ ಏನಾಗುತ್ತೆ ಅಂದರೆ, ನೀವು ದೇಹಕ್ಕೆ ದೇಹಕ್ಕೆ ಒಳ್ಳೆ ಡೈಜೆಷನ್ ಆದರೆ ಒಳ್ಳೆ ಪೋಷಣ ಸಿಗತ್ತೆ, ದೇಹ ಆರೋಗ್ಯವಂತವಾಗಿರುತ್ತೆ. ಮತ್ತೆ ನೈಟ್ ರಿಲ್ಯಾಕ್ಸ್ ಆದರೆ, ಒಳ್ಳೆ ನಿದ್ದೆ ಬಂದರೆ ನಿಮಗೆ ಒಳ್ಳೆ ಹೀಲಿಂಗ್ ಆಗುತ್ತೆ, ನಿಮ್ಮಲ್ಲಿ ತುಂಬ ಹೀಲಿಂಗ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇಂಥ ಫ್ರೀಕ್ವೆನ್ಸಿಯನ್ನು ಬಳಸ್ಕೋಬೇಕು. ಇದು ನಿಮ್ಮ ಮೊಬೈಲಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ 0 to 200 ಹೆಡ್ಜಸ್ ಅಂತ ತಗೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ. ಇನ್ನೊಂದು ಹೇಳ್ತೀನಿ, 200 ಹೆಡ್ಜಸ್ to 800 ಹೆಡ್ಜಸ್ ಅನ್ನೋದು ಒಂದಿದೆ, ಮಿಡ್ ರೇಂಜ್ ವೈಬ್ರೇಷನ್ ಅಂತ ಹೇಳ್ತೀವಿ. ಇದು ಯಾರ್ಯಾರು ಉಪಯೋಗಿಸ್ತಾರೋ ಯಾರಿಗಾದ್ರೂ ನೋಡಿ, ಹೃದಯ ಬಡತ ಹೆಚ್ಚಾಗಿರ್ತದಲ್ಲ, ಹಾರ್ಟ್ ರೇಟ್ ಅಂತ ಹೇಳ್ತೀವಿ, ಅದನ್ನು ತಕ್ಷಣವೇ ಕಡಿಮೆ ಮಾಡುತ್ತೆ. ಬ್ಲಡ್ ಪ್ರೆಷರ್ ಇಮ್ಮಿಡಿಯೇಟ್ ಕಡಿಮೆ ಆಗುತ್ತೆ. ಈ ಫ್ರೀಕ್ವೆನ್ಸಿ ಎಷ್ಟು, 200 ಹೆಡ್ಜಸ್ ಇಂದ 800 ಹೆಡ್ಜಸ್, ಈ ಮಧ್ಯದಲ್ಲಿ ಫ್ರೀಕ್ವೆನ್ಸೀಸ್. ಅರ್ಥ ಆಯ್ತಾ. ಮತ್ತೆ ಸೌಂಡ್ ಫ್ರೀಕ್ವೆನ್ಸೀಸ್ 800 ಹೆಡ್ಜ್ ಇಂದ ಮೇಲೆ ಫ್ರೀಕ್ವೆನ್ಸಿ ಇದ್ರೆ, ಆ ಫ್ರೀಕ್ವೆನ್ಸೀಸ್ ಏನು ಮಾಡತ್ತವ ಅಂದರೆ, ಎಸ್ಪೆಷಲಿ ನಮ್ಮಲ್ಲಿ ಈ ಫ್ರೀಕ್ವೆನ್ಸಿ ಹೈ ಆಗ್ತಾ ಇರುವಾಗ ನಮ್ಮಲ್ಲಿ ಅಲರ್ಟ್ನೆಸ್ ಹೆಚ್ಚು ಮಾಡುತ್ತೆ. ಅಂದರೆ ನಾವು ಕೆಲಸ ಮಾಡಬೇಕಲ್ಲ ಡೇ ಟೈಮಲ್ಲಿ, ನಾವು ಹಾಗೆ ತಂಪಾಗಿ ಕೂತ್ಕೊಳಕ್ಕಾಗಲ್ಲ. ಬೆಳಗ್ಗೆ ಎದ್ದಿದ್ವಿ ಅಂತಂದರೆ ನಾವು ಯಾವ ಸ್ಥಿತಿಗೆ ಹೋಗ್ತೀವಿ, ಅಲ್ಲಿ ಅಲರ್ಟ್ ಸ್ಥಿತಿಗೆ ಹೋಗ್ತೀವಿ.
ಅಲ್ವಾ? ಆ ಅಲರ್ಟ್ ಸ್ಥಿತಿ ಹೋಗಕ್ಕೆ ಈ ಫ್ರೀಕ್ವೆನ್ಸಿ ಉಪಯೋಗ ಆಗುತ್ತೆ. ಅರ್ಥ ಆಯ್ತಾ? 800 ಹೆಡ್ಜಸ್ಸು, ಅದರ ಮೇಲೆ ಇರೋ ಫ್ರೀಕ್ವೆನ್ಸೀಸು, ಅದು ನಾನು ಒಂದು ಲಿಸ್ಟ್ ಕಲಿಸ್ತೀನಿ. ಆ ಲಿಸ್ಟಲ್ಲಿ ಒಂದೊಂದು ಫ್ರೀಕ್ವೆನ್ಸಿಗೆ ಒಂದು ಅದ್ಭುತವಾದ ಪ್ರಾಮುಖ್ಯತೆ ಇದೆ. ಆಯ್ತಾ? ಸೊ ಇದೇನು ಮಾಡತ್ತಂದ್ರೆ ನಮ್ಮಲ್ಲಿ ಸ್ವಲ್ಪ ಪಾಸಿಟಿವ್ ಸ್ಟ್ರೆಸ್ ಹೆಚ್ಚು ಮಾಡುತ್ತೆ. ನಮ್ಮಲ್ಲಿರುವಂಥ ಪ್ರೊಡಕ್ಟಿವಿಟಿನ ಹೆಚ್ಚು ಮಾಡೋದು, ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಡೋದು, ಇಂಥವೆಲ್ಲ ಮಾಡ್ತವೆ. ಸೊ ಅದಕ್ಕೆ ಇಂಥ ಫ್ರೀಕ್ವೆನ್ಸಿ ತುಂಬ ಇದೆ. ಇದರಲ್ಲಿ ಒಂದು ಉದಾಹರಣೆ ನಾನು ಈಗಾಗಲೇ ಹೇಳಿದೆ. 7.83 ಹೆಡ್ಜಸ್ಸು ಅರ್ತ್ ಆರ್ಟ್ ಬೀಟ್ ಅಂತ ಹೇಳಿದೆ ನಾನು, ಅಲ್ವಾ? ಅದು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಸೊ ಒಳ್ಳೆ ರಿಲ್ಯಾಕ್ಸೇಷನ್ ಆಗಲಿ, ಗ್ರೌಂಡಿಂಗ್ ಎಫೆಕ್ಟ್ ಆಗಲಿ, ರೆಸ್ಟ್ ಅಂದರೆ ಒಂಥರ ಮೆಂಟಲ್ ಕ್ಲಾರಿಟಿ ಇದೆಲ್ಲ ಸಿಗುತ್ತೆ ನಮ್ಗೆ. ಅದೇ ರೀತಿಯಲ್ಲಿ ಅನೇಕ ಫ್ರೀಕ್ವೆನ್ಸೀಸು ಇಲ್ಲಿ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ 285 ಹೆಡ್ಜಸ್ ಅಂತ ಒಂದಿದೆ. ಇವೆಲ್ಲನೂ ಏನಂತಂದರೆ ಈ ಫ್ರೀಕ್ವೆನ್ಸಿ ಎಲ್ಲ ಆಲ್ರೆಡಿ ಟೆಸ್ಟ್ ಮಾಡಿ, ಪ್ರಯೋಗಗಳು ಮಾಡಿ, ಸಂಶೋಧನೆ ಮಾಡಿ ಕೊಡ್ತಾ ಇರೋದು. ಅರ್ಥ ಆಯ್ತಾ? 285 ಹೆಡ್ಜಸ್ ಏನು ಮಾಡುತ್ತೆ ಗೊತ್ತಾ? ಸೆಲ್ಯುಲರ್ ರಿಪೇರ್ ಮಾಡುತ್ತೆ. ಅಂದರೆ ನಿಮ್ಮ ಸ್ನಾಯುಗಳು ಮತ್ತು ಅವಯವಗಳು, ಸ್ಕಿನ್ನು, ಇದೆಲ್ಲ ರಿಪೇರ್ ಮಾಡುತ್ತೆ ಈ ಫ್ರೀಕ್ವೆನ್ಸಿ 285 ಹೆಡ್ಜಸ್. ಅರ್ಥ ಆಯ್ತಾ? ಸೊ ಇದನ್ನು ಉಪಯೋಗಿಸ್ಕೊಂಡ್ರೆ ಸಾಕು, ಇಮ್ಯೂನ್ ಸಿಸ್ಟಮ್ ತುಂಬ ಇಂಪ್ರೂವ್ ಆಗುತ್ತೆ, ನೆಗೆಟಿವಿಟಿ ಎಲ್ಲ ಹೋಗುತ್ತೆ, ನಿಮ್ಮಲ್ಲಿ ಶಾಂತಿ ಹೆಚ್ಚಾಗತ್ತೆ. ಸೊ ನಿಮ್ಮಲ್ಲಿ ಶಕ್ತಿ ಅಂದರೆ ಬಾಡಿ ಎನರ್ಜಿ ಹೆಚ್ಚಾಗತ್ತೆ. ಈ ಫ್ರೀಕ್ವೆನ್ಸಿಯನ್ನು ನಾವು ಕೇಳಿಸ್ತಾ ಇದ್ರೆ ಸಾಕು. ತುಂಬ ಜನ ಈ ಇನ್ಫೆಕ್ಷನ್ಸ್ ಬರುತ್ತಲ್ಲ, ಇನ್ಫೆಕ್ಷನ್ಸು, ಸೋಂಕುಗಳು, ಮತ್ತು ಯಾವ್ದನ್ನ ಗಾಯಗಳಾಗತ್ತೆ, ಫ್ರ್ಯಾಕ್ಚರ್ ಆಗತ್ತೆ, ಆಯ್ತಾ? ಮತ್ತು ಗಾಯಗಳಾಗತ್ತೆ, ಇವೆಲ್ಲನೂ ಸಹ. ಆಮೇಲೆ ಸ್ಕಿನ್ ಪ್ರಾಬ್ಲಮ್ಸ್ ಇದೆಯಲ್ಲ, ಸೋರಿಯಾಸಿಸ್ಸು, ಎಕ್ಸಿಮಾ, ಸೊ ಮತ್ತು ಇಂಥವೆಲ್ಲ ಎಲ್ಲೇ ಒಂದು ಗಾಯ ಆಗಿದೆ, ಇವೆಲ್ಲನೂ ಸಹ ಬೇಗ ವಾಸಿ ಆಗತ್ತೆ ಈ ಫ್ರೀಕ್ವೆನ್ಸಿ ಉಪಯೋಗಿಸಿದೆ. ಯಾವುದದು? 285 ಹೆಡ್ಜಸ್. ಈ ರೀತಿಯಲ್ಲಿ ನಾನು ಆದಷ್ಟು ಒಂದು ಲಿಸ್ಟ್ ಥರ ಮಾಡಿ ಪ್ರಯತ್ನ ಮಾಡ್ತೀನಿ ಕಲ್ಸಕ್ಕೆ. ಸೊ ಅವಾಗ ಅದನ್ನೆಲ್ಲ ನೀವು ದಿನನಿತ್ಯ ಉಪಯೋಗಿಸ್ಕೊಳ್ಳಿ. ಸೊ ಇಂಥವು ತುಂಬ ಇದೆ. ಅರ್ಥ ಆಯ್ತಾ? ಉದಾಹರಣೆಗೆ 40 ಹೆಡ್ಜಸ್ ಅಂತ ಒಂದಿದೆ. 40 ಹೆಡ್ಜಸ್. 40 ಹೆಡ್ಜಸ್ ಅಂದರೆ ಏನು ಗೊತ್ತಾ? ಇದು ಗಾಮಾ ವೇವ್ಸ್ ಅಂತ ಕರಿತೀವಿ ನಾವು. ಇದು ಯಾವ ಬಾಡಿ ಪಾರ್ಟ್ಗೆ ಉಪಯೋಗ ಆಗತ್ತಂದ್ರೆ, ನೆನ್ಪಿಟ್ಕೊಳ್ಳಿ, ಬಾಡಿ ಪಾರ್ಟು ಇದು ಬ್ರೈನು, ನರ್ವಸ್ ಸಿಸ್ಟಮ್ಗೆ ಉಪಯೋಗ ಆಗತ್ತೆ. ಬ್ರೈನು, ನರ್ವಸ್ ಸಿಸ್ಟಮ್ಗೆ. ಸೊ ಇದರಲ್ಲಿ ಬೆನಿಫಿಟ್ಸ್ ಏನು ಗೊತ್ತಾ? ಇಮ್ಮಿಡಿಯೇಟು ಆಲ್ಜ್ಮೇರ್ಸು, ಪಾರ್ಕಿನ್ಸನ್ಸು, ನ್ಯೂರಲಾಜಿಕಲ್ ಪ್ರಾಬ್ಲಮ್ಸಿಂದ ಇಮ್ಮಿಡಿಯೇಟ್ ಚೇತರಿಸ್ಕೊತಾರೆ. ಆಯ್ತಾ? ಆಮೇಲೆ ನಮ್ಮ ಈ ಕಾಗ್ನಿಟಿವ್ ಮೆಮೊರಿ ಅಂತ ಇರ್ತದೆ, ಮತ್ತೆ ಪೇಯ್ನ್ ಇಮ್ಮಿಡಿಯೇಟ್ ರಿಲೀಫು ಆಗುತ್ತೆ. ಆಯ್ತಾ? ಇದನ್ನು ಸೈಂಟಿಫಿಕ್ ಅಮೆರಿಕನ್ ಸ್ಟಡಿ ಅವರು ಜರ್ನಲ್ ಆಫ್ ನ್ಯಾಚುರಲ್ ಸೈನ್ಸ್ ಅಂತ, ಜರ್ನಲ್ ಆಫ್ ನ್ಯಾಚುರಲ್ ಸೈನ್ಸ್, ಬಯಾಲಜಿ ಅಂಡ್ ಮೆಡಿಸನ್ ಅಂತ ಇದರಲ್ಲಿ ಪ್ರಚುರ ಮಾಡಿದ್ದಾರೆ. ಆಯ್ತಾ? ಅಲ್ಲಿಂದ ನಾವು ತಗೊಂಡಿರೋದು, ಅದರಿಂದ ನಿಮ್ಗೆ ಹೇಳ್ತಾ ಇರೋದು ನಾನು. ಓಕೆ? ಸೊ ಈ ರೀತಿಯಲ್ಲಿ ಅನೇಕ ಫ್ರೀಕ್ವೆನ್ಸೀಸು ಅದ್ಭುತವಾದ ರೀತಿಯಲ್ಲಿ ಇದೆ. ಅರ್ಥ ಆಯ್ತಾ? ಸೊ 20 ಇಂದ 150 ಹೆಡ್ಜಸ್ಸು ವೇಗಸ್ ನರ್ವ್ ಅನ್ನು ಆಕ್ಟಿವೇಟ್ ಮಾಡುತ್ತೆ. ಆಯ್ತಾ? ಆ ರೀತಿಯಲ್ಲಿ ಆಗತ್ತೆ. ಆಮೇಲೆ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. 417 ಹೆಡ್ಜಸ್, 417 ಹೆಡ್ಜಸ್ ಏನು ಮಾಡುತ್ತೆ ನೋಡ? ಸ್ಯಾಕ್ರಲ್ ಚಕ್ರವನ್ನು ಆಕ್ಟಿವೇಟ್ ಮಾಡುತ್ತೆ. ಅವ್ರಿಗೆ ಯಾರಾದರೂ ಸಂತಾನಹೀನತೆ ಇದ್ರೆ ರಿಪ್ರೊಡಕ್ಟಿವ್ ಸಿಸ್ಟಮನ್ನು ಆಕ್ಟಿವೇಟ್ ಮಾಡುತ್ತೆ. ಅಂದರೆ ಎಲ್ಲ ಈ ಸಂತಾನ ಸಂಬಂಧಿತ ಲೈಂಗಿಕ ಅವಯವಗಳನ್ನು ಆಕ್ಟಿವೇಟ್ ಮಾಡುತ್ತೆ. ಕಿಡ್ನೀಸನ್ನು ಆಕ್ಟಿವೇಟ್ ಮಾಡೋದು ನೋಡಿ. ಇಲ್ಲಿ ಈ ರೀತಿ ಇರುವಾಗ, ಸೊ ಅದ್ಭುತವಾದ ರೀತಿಯಲ್ಲಿ ಯಾರಿಗಾದರೂ ಸಂತಾನಹೀನತೆ ಅದ್ರ ಹೋಗುತ್ತೆ. ಆಮೇಲೆ ಕಿಡ್ನಿ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆಯಿತಾ? ಸೊ ಯಾವುದೇ ನಿಮ್ಮ ನಕಾರಾತ್ಮಕ ಬ್ಲಾಕ್ಸ್ ಇದ್ದರೆ, ನೆಗೆಟಿವ್ ಬ್ಲಾಕ್ಸ್ ಇದ್ದರೆ ಎಲ್ಲ ತೊಲಗೋಗುತ್ತೆ. ಸೊ ಇದೆಲ್ಲನೂ ಸಹ ಇದನ್ನು ಆಲ್ರೆಡಿ ಏನು ಮಾಡಿದ್ದಾರೆ, ಸಂಶೋಧನೆ ಮಾಡಿ ತಿಳಿಸ್ತಾ ಇರೋದು ಮಿತ್ರರೇ, ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನು ಯಾರಾದ್ರಿಗೂ ಸ್ವಲ್ಪ ಜನಕ್ಕೆ ಇನ್ನೊಂದು ಫ್ರೀಕ್ವೆನ್ಸಿ ಮಾತ್ರ ಹೇಳ್ತೀನಿ ಇವತ್ತಿನ ಕ್ಲಾಸ್ಗೆ. 528 ಹೆಡ್ಜಸ್ ಇದೇನು ಮಾಡುತ್ತೆ ನೋಡೋಣ. ಅಂದರೆ ಈ ಹೆಡ್ಜಸ್ ಇರೋವಂಥ ಸೌಂಡ್ ನಿಮಗೆ ಯೂಟ್ಯೂಬಲ್ಲಿ ಓಡಿದ್ರೆ ಸಿಗತ್ತೆ. ಅರ್ಥ ಆಯ್ತಾ? ಅದನ್ನು ಉಪಯೋಗಿಸ್ಕೋಬೇಕು ನೀವು. ಅದು ಇಟ್ಕೊಂಡು ಕೇಳಿಸ್ಕೊಳ್ಳೋದು, ಹಾಗೆ ಧ್ಯಾನ ಮಾಡ್ತಾ ಹೋಗಿ ಬೇಕಾದರೆ. ಆವಾಗ ನಿಮಗೆ ಆ ಪರ್ಟಿಕ್ಯುಲರ್ ಹೀಲಿಂಗ್ ಆಗುತ್ತೆ ದೇಹದಲ್ಲಿ. ಉದಾಹರಣೆಗೆ 528 ಹೆಡ್ಜಸ್ ಏನು ಮಾಡುತ್ತೆ ನೋಡೋಣ. ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಮಣಿಪುರ ಚಕ್ರವನ್ನು ಆಕ್ಟಿವೇಟ್ ಮಾಡುತ್ತೆ. DNA ಇದೆಲ್ಲ DNA ರಿಪೇರ್ ಮಾಡುತ್ತೆ. ಲಿವರು, ಪ್ಯಾನ್ಕ್ರಿಯಾಸು, ಡೈಜೆಸ್ಟ್ ಸಿಸ್ಟಮ್, ಈ ಎಲ್ಲ ಆರ್ಗಾನ್ಸ್ ಮೇಲೆ ಇದು ಪ್ರಭಾವ ತೋರಿಸ್ತದೆ. ಆ ಎಲ್ಲ ಆರ್ಗಾನ್ಸನ್ನು ಸರಿಪಡಿಸ್ತದೆ. ಅಂದರೆ DNA ರಿಪೇರ್ ಮಾಡೋದಾಗಲಿ, ನಿಮ್ಗೇನಾದರೂ ಜೆನೆಟಿಕ್ ಸಂಬಂಧಿತ ಸಮಸ್ಯೆಗಳಿದ್ರೆ, ನಿಮ್ಮಲ್ಲಿ ಲಿವರ್ ಡಿಟಾಕ್ಸಿಫಿಕೇಶನ್, ಲಿವರ್ ಏನಾಗಬೇಕು, ಲಿವರ್ ಪ್ರತಿ ದಿವಸ ಅರ್ಲಿ ಮಾರ್ನಿಂಗು 1 ಗಂಟೆಯಿಂದ 3 ಗಂಟೆವರೆಗೂ ಡಿಟಾಕ್ಸಿಫಿಕೇಶನ್ ನಡೀತದೆ. ಅರ್ಥ ಆಯ್ತಾ? ಸೊ ಅಂಥ ಪರಿಸ್ಥಿತಿಯನ್ನು
ಅಂತ ಲಿವರ್ ಡಿಟಾಕ್ಸಿಫಿಕೇಶನ್ ಇದು ಕಂಡಕ್ಟ್ ಮಾಡುತ್ತೆ. ಆಯ್ತಾ, ಪ್ಯಾನ್ಕ್ರಿಯಾಸು ಅದನ್ನು ಸಹ ಇದು ಆಕ್ಟಿವೇಟ್ ಮಾಡುತ್ತೆ. ನಿಮ್ಮ ಪ್ಯಾನ್ಕ್ರಿಯಾಸ್ ಯಾವಾಗ ಚೆನ್ನಾಗಿ ಆಗ್ತದೆ ನಿಮ್ಮ ಡೈಜೆಸ್ಟಿವ್ ಹೆಲ್ತ್ ಚೆನ್ನಾಗಿರ್ತದೆ. ಸೊ ಇದು ಸಹ ಈ ಫ್ರೀಕ್ವೆನ್ಸಿನ ಸಹ 528 ಹೆಡ್ಜಸ್ ಅಂತ ಫ್ರೀಕ್ವೆನ್ಸಿಯನ್ನು ಈ ಸೌಂಡನ್ನು ಉಪಯೋಗಿಸಿ ಪ್ರಾಯೋಗಪೂರ್ವಕವಾಗಿ ಆಲ್ರೆಡಿ ಈಗಾಗಲೇ ನಿರ್ಧಾರಣ ಮಾಡಿಕೊಂಡಿದ್ದಾರೆ. ಆಯ್ತಾ, ಇದು ಪ್ರಧಾನವಾದ. ಇನ್ನೊಂದು ಮಾತ್ರ ಹಾರ್ಟ್ ಚಕ್ರ, ಹೃದಯ ಚಕ್ರ ಇದೆಲ್ಲ ನಮ್ಮ ಅನಾಥ ಚಕ್ರ ಅಂತ ಕರಿತೀವಿ. ಅದು ಅಂದರೆ ಅಲ್ಲಿ ಏನಿರ್ತವೆ ಮೇಯ್ನ್ ಅವಯವಗಳು ನಿಮಗೆ ಹೃದಯ ಮತ್ತು ಶ್ವಾಸಕೋಶಗಳು ಅಲ್ವಾ. ಸೊ ಮತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೀವಿ ನಾವು. ಹೃದಯಕ್ಕೆ ಸಂಬಂಧಿರೋದು ಏನು? ಹೃದಯಕ್ಕೆ ಸಂಬಂಧಿರೋದು ರಕ್ತ ಪರಿಚಲನಾ ವ್ಯವಸ್ಥೆ. ಆಯ್ತಾ, ಇವೆಲ್ಲನೂ ಸಹ ಆಕ್ಟಿವೇಟ್ ಮಾಡುವಂಥ ಅವಕಾಶ ಇದಕ್ಕೂ ಮಾತ್ರ ಇದೆ. ಯಾವುದಕ್ಕೆ? 639 ಹೆಡ್ಜಸ್ ಬರ್ಕೊಳ್ಳಿ. ಇದರಲ್ಲಿ ಏನೇನು ಮಾಡುತ್ತಿದೆ ಅಂತಂದರೆ ಸಂಬಂಧಗಳನ್ನು ಹೆಚ್ಚು ಮಾಡುತ್ತೆ ಈ ಫ್ರೀಕ್ವೆನ್ಸಿ ಕೇಳಿಸ್ಕೊಂಡವಾಗ. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ವ್ಯಕ್ತಪಡಿಸೋದು, ವ್ಯಕ್ತೀಕರಣ ತುಂಬ ಚೆನ್ನಾಗಿ ಆಗ್ತದೆ. ಆಯಿತಾ, ನಿಮ್ಮ ಹಾರ್ಟ್ ಚಕ್ರವನ್ನು ಬ್ಯಾಲೆನ್ಸ್ ಮಾಡೋದಾಗಲಿ. ಆಯಿತಾ, ನಿಮ್ಮಲ್ಲಿ ಯಾವಾಗ ಹಾರ್ಟ್ ಚಕ್ರ ಚೆನ್ನಾಗಿ ಆಗ್ತದೋ ಅವಾಗ ಖಂಡಿತ ನಮ್ಮಲ್ಲಿ ಏನು ಬರುತ್ತೆ? ಹೆಚ್ಚು ಪ್ರೇಮ, ಪ್ರೀತಿ, ಕರುಣ ಇವೆಲ್ಲ ಹೆಚ್ಚಾಗತ್ತೆ. ಆಮೇಲೆ ನಿಮ್ಮ ಶ್ವಾಸಕೋಶಗಳ ಶ್ವಾಸ ವ್ಯವಸ್ಥೆ, ಈ ಶ್ವಾಸ ವ್ಯವಸ್ಥೆ ಇದೆಯಲ್ಲ, ಈ ಶ್ವಾಸ ಪ್ರವಾಹ, ಶ್ವಾಸಕೋಶಗಳ ವ್ಯವಸ್ಥೆ ತುಂಬ ಆರೋಗ್ಯವಂತವಾಗಿ ತಯಾರಾಗತ್ತೆ ಅಂತ ಈಗಾಗಲೇ ಇದನ್ನು ಅಂದರೆ ಒಂಥರ ರಿಸರ್ಚ್ ಮಾಡಿ ತಿಳ್ಕೊಂಡಿರೋಂಥ ಅಂಶ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ನಾವು ಈ ಸೌಂಡ್ಗಳನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಆಯ್ತಾ, ಸೊ ಒಂದು ಒಂದು ಸೈಂಟಿಸ್ಟು ಒಂದು ಅದ್ಭುತವಾದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇದ್ರ ಬಗ್ಗೆ, ಸೌಂಡ್ ಬಗ್ಗೆ. ಮ್ಯೂಸಿಕ್ ಕ್ಯಾನ್ ಹೀಲ್ ವೂಂಡ್ಸ್ ವಿಚ್ ಮೆಡಿಸನ್ ಕೆನಾಟ್ ಟಚ್ ಅಂತ ಹೇಳ್ತಾರೆ. ಇವ್ರು ಹೇಳಿರೋದು ಯಾರಾದ್ರೆ ದೆಬಾಸಿಸ್ ಮೃದಾ ಅಂತ ಒಂದು ವ್ಯಕ್ತಿ, ಒಂದು ಫೇಮಸ್ ವ್ಯಕ್ತಿ. ಅವ್ರು ಹೇಳ್ತಾರೆ ಏನಂತದ್ದು, ಮತ್ತೆ ಬೇಕಂದ್ರೆ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಮ್ಯೂಸಿಕ್ ಕ್ಯಾನ್ ಹೀಲ್ಸ್ ವೂಂಡ್ಸ್ ಮ್ಯೂಸಿಕ್ ಕ್ಯಾನ್ ಹೀಲ್ ವೂಂಡ್ಸ್ ವಿಚ್ ಮೆಡಿಸನ್ ಕೆನಾಟ್ ಟಚ್. ಅಂದ್ರೆ ನಮ್ಮ ಏನೇ ಮದ್ದು ತಗೊಂಡ್ರೆ ಮೆಡಿಸನ್ ನಿಜವಾಗಿ ಅಂತ ಗಾಯಗಳಾಗ್ಲಿ ಏನೇ ಆಗಲಿ ಅಂತ ನೋವಿರಲಿ ದೇಹದಲ್ಲಿ ಅದನ್ನು ಟಚ್ ಮಾಡೋಕ್ಕಾಗಲ್ಲ. ಮೆಡಿಸನ್ ಅನ್ನೋದು ತಗೊಂಡ್ರೆ ಸೊ ಜಸ್ಟ್ ಟೆಂಪರರಿ ರಿಲೀಫ್ ಮಾತ್ರ ಸಿಗತ್ತೆ ಅಷ್ಟೇ. ಆದರೆ ಆ ಗಾಯಗಳು ಪೂರ್ತಿ ವಾಸಿ ಆಗ್ಬೇಕಂತಂದ್ರೆ ಈ ಮ್ಯೂಸಿಕ್ ಅನ್ನೋದು ಹೀಲ್ ಮಾಡತ್ತೆ ಆ ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಸೌಂಡ್ ವೈಬ್ರೇಷನ್ಸು ಎಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಆಯ್ತಾ, ಅಂದ್ರೆ ನಮ್ಮ ದೇಹ ಏನ್ ಮಾಡತ್ತಂದ್ರೆ ಈ ಸೌಂಡ್ಸ್ ಇಂದ ಬಂದಿರುವಂತ ಶಕ್ತಿಯನ್ನು ಒಂಥರ ಅಬ್ಸರ್ವ್ ಮಾಡ್ಕೊಂತದೆ. ಆಯ್ತಾ, ಆ ವೈಬ್ರೇಷನಲ್ ಫ್ರೀಕ್ವೆನ್ಸಿಯನ್ನು ಅಬ್ಸರ್ವ್ ಮಾಡಿಕೊಂಡು, ಆಯ್ತಾ, ಸೊ ನಮ್ಮಲ್ಲಿರುವಂತ ಎಲ್ಲ ಅಸ್ತವ್ಯಸ್ತಗಳನ್ನು ಅದನ್ನು ಏನ್ ಮಾಡ್ಕೊಂತದೆ, ಒಂಥರ ವಾಶಿ ಮಾಡ್ಕೊಂತವೆ. ಆ ಕೆಪಾಸಿಟಿ ಇದೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ಮ್ಯೂಸಿಕ್ ಅಂಡ್ ಸೌಂಡ್ ಥೆರಪಿ ಅನ್ನೋದಿದೆಯಲ್ಲ, ಸೊ ಒಂಥರ ಈ ಮಾಡರ್ನ್ ಸೈನ್ಸ್ ಅಲ್ಲಿ, ಓಕೆ, ಮಾಡರ್ನ್ ಸೈನ್ಸು ಅರ್ಥ ಮಾಡ್ಕೊಳಕ್ ಸಾಧ್ಯವಿಲ್ಲ. ಮಾಡರ್ನ್ ಸೈನ್ಸ್ಗೆ ಅದು ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್. ಅರ್ಥ ಆಯ್ತಾ? ಸೊ ಇಂಥ ಅದ್ಭುತವಾದ ಟೂಲ್ಸ್ ಇದೆ, ಇದನ್ನ ಉಪಯೋಗಿಸ್ಕೋಬೇಕಾಗತ್ತೆ. ಈ ಸೌಂಡ್ ಫ್ರೀಕ್ವೆನ್ಸೀಸು, ಮ್ಯೂಸಿಕ್ ಆಗಲಿ. ಸೊ ಇಂಥದ್ರಲ್ಲಿ ಈ ಸೌಂಡ್ ಬಾತ್ ಥೆರಪಿ ಅಂತ ಮಾಡ್ತಾರಲ್ಲ, ಅಲ್ಲಿ ನಾವು ಉಪಯೋಗಿಸೋದು ಗಾಂಗ್ಸ್ ಉಪಯೋಗಿಸ್ತೀವಿ, ಕ್ರಿಸ್ಟಲ್ ಸಿಂಗಿಂಗ್ ಬೌಲ್ಸ್ ಉಪಯೋಗಿಸ್ತೀವಿ, ಟಿಬೆಟಿಯನ್ ಸಿಂಗಿಂಗ್ ಬೌಲ್ಸು, ಡ್ರಮ್ಸು, ಹ್ಯಾಂಡ್ ಪ್ಯಾನ್ಸು, ಇಂಥವೆಲ್ಲ ಸುಮಾರು ಇದೆ ಅಲ್ವಾ. ಟ್ಯೂನಿಂಗ್ ಫೋರ್ಕ್ಸು ಇವೆಲ್ಲ ಉಪಯೋಗಿಸಿ ಇದೆಲ್ಲದನ್ನು ಇದರಿಂದ ಬರುವಂಥ ಸೌಂಡ್ ಫ್ರೀಕ್ವೆನ್ಸೀಸು ನಮ್ಮಲ್ಲಿ ತುಂಬ ಹೀಲ್ ಮಾಡೋಂಥ ಅವಕಾಶ ಇದೆ. ಆಯ್ತಾ, ಸೊ ಆದರೆ ಏನಾಗತ್ತಂದ್ರೆ ಪ್ರತಿಯೊಂದು ಸರಿ ಈ ಸೌಂಡು ಹೀಲಿಂಗ್ ಮಾಡ್ಕೊಳಕ್ಕೆ ದುಡ್ಡು ಖರ್ಚು ಮಾಡಬೇಕು, ಎಲ್ಲೆಲ್ಲೋ ಓಡಾಡಬೇಕು, ಎಲ್ಲೋ ಹೋಗ್ಬೇಕಾಗತ್ತೆ. ಇದೆಲ್ಲ ಕಷ್ಟ ಎಲ್ಲರಿಗೂ ಸಾಧ್ಯವಾಗಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ನೀವು ಈಗಾಗಲೇ ಹೇಳಿದಲ್ಲ, ಈ ಫ್ರೀಕ್ವೆನ್ಸೀಸ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ ನಾನು ಹೇಳಿದಲ್ಲ, ಇದು ಯೂಟ್ಯೂಬ್ಗೆ ಹೋಗಿ ಅಂಥ ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ವರ್ಕ್ ಮಾಡ್ತಾ ಇರುವಾಗ, ನಿದ್ದೆಗೆ ಮುಂಚೆ, ಒಂಥರ ಎಲ್ಲರೂ ಫ್ಯಾಮಿಲಿ ಎಲ್ಲ ಕೂತ್ಕೊಂಡಿದ ಮೇಲೆ ಅಂಥ ಸಮಯದಲ್ಲಿ ಈ ಮ್ಯೂಸಿಕಲ್ಲಿ ಕೇಳಿಸ್ಕೊಳ್ಳಿ. ಓಕೆ, ಸೊ ಅವಾಗ ಏನಾಗತ್ತಂದ್ರೆ ಈ ಮ್ಯೂಸಿಕಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇರ್ತೀವಿ. ಓಕೆ, ಸೊ ಅವಾಗ ನಿಮಗೆ ಆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೇಳ್ತಾ ಇರುವಾಗ ಮತ್ತೆ ಧ್ಯಾನದಲ್ಲಿ ಕೂತ್ಕೊಂಡು ಕೇಳ್ತಾ ಇರುವಾಗ ನಿಮಗೆ ಪರ್ಫೆಕ್ಟ್ ಹೀಲಿಂಗ್ ಆಗ್ಬಿಡ್ತದೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರವೇ ನಾವು ಪ್ರತಿಯೊಂದು ಸರಿ ಸೌಂಡ್ ಹೀಲಿಂಗ್ ಹೋಗಿ ಖರ್ಚು ಮಾಡಿ ಸೌಂಡ್ ಹೀಲಿಂಗನ್ನು ತಗೊಂಡು ಅದನ್ನು ಉಪಯೋಗಿಸ್ಕೋಬೇಕಂದ್ರೆ ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ ಮನೇಲಿ ಇರಬೇಕು. ಬಟ್ ಅಷ್ಟೆಲ್ಲ ಇನ್ಸ್ಟ್ರೂಮೆಂಟು ಯಾರ ಮನೇಲಿ ಸಿಗಲ್ಲ. ನಾವಿಲ್ಲ ಅಂದರೆ ಒಂದು ಸಂಸ್ಥೆಗೆ ಹೋಗಿ ತಗೋಬೇಕಾಗತ್ತೆ, ಖರ್ಚು ಹೆಚ್ಚಾಗತ್ತೆ. ಅದಕ್ಕೋಸ್ಕರವೇ ಎಲ್ಲ ಫ್ರೀಕ್ವೆನ್ಸಿ ನಾವು ಹೇಳಿದ್ವಿ.
ಒಂದೊಂದು ಫ್ರೀಕ್ವೆನ್ಸಿ ಏನು ಮಾಡುತ್ತೆ ಅಂತ ಅಲ್ವಾ. ಯಾವ ಚಕ್ರ ಉಪಯೋಗ ಆಗತ್ತೆ, ಯಾವ ಚಕ್ರವನ್ನು ಯಾವ್ದು ಆಕ್ಟಿವೇಟ್ ಮಾಡುತ್ತೆ, ಯಾವ ಅವಯವಗಳನ್ನು ಪ್ರಚೋದನೆ ಮಾಡುತ್ತೆ ಅಂತ ಹೇಳಿದ್ವಲ್ಲ. ಈ ಫ್ರೀಕ್ವೆನ್ಸಿಗಳನ್ನು ನೀವು ಧ್ಯಾನದಲ್ಲಿ ಕೇಳಿಸ್ಕೊಳ್ಳಿ, ಇಲ್ಲ ಸುಮ್ಮನೆ ಕೂತಿರುವಾಗನೂ ಆ ಸೌಂಡ್ ಒಂಥರ ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇರಿ, ಯೂಟ್ಯೂಬಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ಪೀಕರ್ಗಳಿಗೆ ಬಿಟ್ಬಿಡಿ. ಅವಾಗ ದೊಡ್ಡದಾಗಿ ಕೇಳಿಸ್ಕೊಂತವೆ. ಆ ಹೀಲಿಂಗ್ ಅನ್ನೋದು ಸೈಲೆಂಟಾಗಿ ಕೂತ್ಕೊಂಡ್ರೆ ಆ ಹೀಲಿಂಗ್ ಆಟೋಮೆಟಿಕ್ಕಾಗಿ ಆಗತ್ತೆ. ಸೊ ಇದೆಲ್ಲ ನೆನಪಿಟ್ಕೊಂಡು ಸ್ನೇಹಿತರೆ ನೀವು ಮಾಡ್ಕೋಬೇಕು. ಈ ಸೌಂಡ್ ಹೀಲಿಂಗ್ ಅಲ್ಲಿ ಇಂಥ ಅದ್ಭುತವಾದ ವಿಷಯಗಳಿದೆ. ನಾವು ತಿಳ್ಕೊಂಡಿದ ಮೇಲೆ ಇದನ್ನು ಉಪಯೋಗಿಸ್ಕೊಂಡ್ರೆ ತುಂಬಾ ಉತ್ತಮ. ಓಕೆ. ಸೊ ಇದು ಪ್ರತಿಯೊಬ್ಬರು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಬೇತಿಯನ್ನು, ಈ ಪ್ರಾಯೋಗಿಕ ತರಬೇತಿಯನ್ನು ನಾವು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.